ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಕಂಡುಕೊಳ್ತಿರ್ತಕ್ಕಂಥದ್ದು ಎದೆ ನೋವು ಮತ್ತು ಗ್ಯಾಸ್ಟ್ರಿಕ್. ನುರಿತ ವೈದ್ಯರುಗಳಿಗೆ ನಮಗೇ ಕಷ್ಟ ಆಗ್ತದೆ ಯಾವುದು ಗ್ಯಾಸ್ಟ್ರಿಕ್, ಯಾವುದು ಇದು ಹಾರ್ಟ್ ಸಂಬಂಧಿತ ರೋಗ ಲಕ್ಷಣಗಳಿರ್ಬೋದು ಅಂತ ನಾವು ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ. 60 ವರ್ಷ ಆ ನಂತರದಲ್ಲಿ ಹೃದಯಾಘಾತಗಳೆಲ್ಲ ಬರ್ತಾ ಇತ್ತು. ಇತ್ತೀಚೆಗೆ ಸ್ವಲ್ಪ 1-2 ದಶಕಗಳ ಮೊದಲೇ ಬರುವ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿದೆ. ಸಾಕಷ್ಟು ಮಂದಿ ಜಿಮ್ಗೆ ಹೋಗ್ತಾ ಇದ್ದಾರೆ. ಜಿಮ್ಗೆ ಹೋದವರಲ್ಲೂ ಕೂಡ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ಗಳು ಬರ್ತಾ ಇದೆ. ಬರಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ನಾನು ಕೂಡ ನೋಡಿದಾಗ ಒಂದು 19 ವರ್ಷದ ಯುವಕನಿಗೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೇನೆ, ಆಂಜಿಯೋಪ್ಲಾಸ್ಟಿ ಮಾಡಿದ್ದೇನೆ. 22 ವರ್ಷದ ಯುವಕನಿಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ದೇನೆ. ಯುವಕರು ಅಥವಾ ಯುವ ಜನತೆಯೇ ಈ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಇವತ್ತು ಸಾವನ್ನಪ್ತಾ ಇದ್ದಾರೆ. ನೋಡೋದಕ್ಕೆ ಆರೋಗ್ಯವಾಗಿರ್ತಾರೆ. ಪ್ರತಿಯೊಂದು ಏಜ್ ಕ್ಯಾಟಗರಿಯಲ್ಲೂ ಕೂಡ ಈ ಹೃದ್ರೋಗ ಸಂಬಂಧಿತ ಕಾಯಿಲೆಗಳ ಒಂದು ಇನ್ಸಿಡೆನ್ಸ್ ಏನಿದೆ ಸ್ವಲ್ಪ ಹೈಯೇ ಇರ್ತದೆ. ಹಾಗಿಂದ ಮಾತ್ರಕ್ಕೆ ಬರೀ ಯುವ ಜನತೆ ಮಾತ್ರ ಈ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಅಥವಾ ಯುವ ಜನತೆಯಲ್ಲಿ ಇತ್ತೀಚೆಗೆ ಈ ಹೃದ್ರೋಗ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಿದೆ ಅಥವಾ ರೋಗ ಉಲ್ಬಣಗೊಂಡಿದೆ ಅನ್ನೋದು ಸ್ವಲ್ಪ ಕಳವಳಕಾರಿ ಅಂಶ. ಸಾಮಾನ್ಯ ಆರೋಗ್ಯವಾಗಿ ನಾನಿದ್ದೇನೆ, ನನಗೆ ಏನೇ ಪೇನ್ ಇಲ್ಲ, ನನಗೆ ಏನು ತೊಂದರೆಗಳಿಲ್ಲ ಅಂತ ಹೇಳಿದ್ರು ಕೂಡ ಒಂದ್ಸಲ ಬಂದು ಚೆಕಿಂಗ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಜೊತೆ. ನಿಮಗೆ ಯಾವುದೇ ಒಂದು ನೀವು ಹಾರ್ಟ್ ಡಿಸೀಸಿಗೆ ಸಂಬಂಧಪಟ್ಟ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವೇನು ಹೇಳ್ತೇವೋ ಅದು ಯಾವುದೇ ಇಲ್ಲದಿದ್ದರೂ ಕೂಡ ನಾವೇನು ಸಜೆಸ್ಟ್ ಮಾಡ್ತೇವೆ ಅಂದರೆ ಪ್ರತಿ ವರ್ಷ 40 ವರ್ಷದ ನಂತರ ಒಂದು ಬಾರಿ ಆದರೂ ವರ್ಷಕ್ಕೊಮ್ಮೆ ನೀವು ಹೃದಯ ತಪಾಸಣೆ ಅನ್ನೋದನ್ನು ನೀವು ಮಾಡಿಸ್ಕೊಳ್ಳೋದು ಅತ್ಯಗತ್ಯ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಮಂಗಳೂರಿನ ಪ್ರತಿಷ್ಠಿತವಾಗಿರುವಂಥ ಹಾಸ್ಪಿಟಲ್ AJ ಹಾಸ್ಪಿಟಲಲ್ಲಿದ್ದೇನೆ. ಇವತ್ತು ನಾನು ಇಲ್ಲಿ ಬಂದಿರುವಂಥ ಭಾಳ ಮುಖ್ಯವಾಗಿರುವಂಥ ಉದ್ದೇಶವೇ, ನಾನು ಎಲ್ಲೇ ಹೋದರೂ ಕೂಡ ಸಾಕಷ್ಟು ಮಂದಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ. ಜೊತೆಗೆ ಒಂದಷ್ಟು ಭಯದ ವಾತಾವರಣವನ್ನು ಇವತ್ತಿನ ದಿನಗಳಲ್ಲಿ ನಮಗೆ ತಂದು ಕೊಡ್ತಿರ್ತಕ್ಕಂಥದ್ದು ಯುವ ಜನತೆಯಲ್ಲಿ ಆಗಿರ್ಬೋದು, ಒಂದಷ್ಟು ಏಜ್ ಆಗಿರ್ತಕ್ಕಂಥವ್ರಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರಲ್ಲೂ ಕೂಡ ಹೃದಯಕ್ಕೆ ಸಂಬಂಧಿಸಿದ ಬಗ್ಗೆ ಸಾಕಷ್ಟು ಭಯ ಇದೆ. ಹಾಗೆಯೇ ಹೃದಯದಲ್ಲಿ ನನಗೇನಾದರೂ ತೊಂದರೆಗಳು ಬಂದು ನನಗೇನಾದರೂ ಆಗ್ಬೋದಾ ಈ ರೀತಿಯೆಲ್ಲ ಟೆನ್ಷನ್ಸ್ಗಳಲ್ಲಿ ಸಾಕಷ್ಟು ಮಂದಿ ಇರ್ತಾರೆ. ಇವನ್ ಪ್ರತಿಯೊಬ್ಬ ಯೂತ್ಸ್ಗಳಲ್ಲಿರುವಂತಹ ಟೆನ್ಷನ್ಸ್ಗಳು ಇದೇ ಆಗಿದೆ. ಈ ಕಾರಣಕ್ಕೆ ಬೇಕಾಗಿ ಸಾಕಷ್ಟು ಮಂದಿಯ ಪ್ರಶ್ನೆಗಳಿಗೆ ಇವತ್ತು ವೈದ್ಯರ ಮುಖಾಂತರವೇ ಉತ್ತರವನ್ನು ಕೊಡುವುದಕ್ಕೆ ಬೇಕಾಗಿಯೇ ನಾನು ಪ್ರತಿಷ್ಠಿತವಾಗಿರುವಂಥ ಹಾಸ್ಪಿಟಲ್ AJ ಹಾಸ್ಪಿಟಲ್ಗೆ ಬಂದಿರೋದು. ಇನ್ನು ಸೆಪ್ಟೆಂಬರ್ 29ನೇ ತಾರೀಕಿಗೆ ವರ್ಲ್ಡ್ ಹಾರ್ಟ್ ಡೇ ಅಂದರೆ ವಿಶ್ವ ಹೃದಯ ದಿನವನ್ನು ನಾವೆಲ್ಲ ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ನಮ್ಮ ಹೃದಯವನ್ನು, ನಮ್ಮ ಹಾರ್ಟನ್ನು ನಾವು ಹೇಗೆ ಕಾಪಾಡಿಕೊಳ್ಳಬಹುದು, ಯಾವ ರೀತಿಯಲ್ಲಿ ನಾವು ಹೃದಯ ಸಂಬಂಧಿ ತೊಂದರೆಗಳಿಂದ ಬದುಕಿಕೊಳ್ಳೋದಕ್ಕೆ ಸಾಧ್ಯ, ಇದೆಲ್ಲದರ ಬಗ್ಗೆ ನಾನಾಗಿ ಹೇಳೋದಕ್ಕಿಂತ ಇದರ ಬಗ್ಗೆ ಪರಿಣಿತಿಯನ್ನು ಪಡೆದುಕೊಂಡಿರುವಂಥ ವೈದ್ಯರ ಜೊತೆಗೆ ನಾನು ಮಾತಾಡಿದಾಗ ಸಾಕಷ್ಟು ಮಂದಿಗೆ ಒಂದು ಧೈರ್ಯ ಬರ್ತದೆ. ನಾನು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಇದ್ದರೆ ನನ್ನ ಹೃದಯವನ್ನು ಕಾಪಾಡಿಕೊಳ್ಳಬಹುದು ಅನ್ನುವಂಥ ನಂಬಿಕೆಗಳು ಕೂಡ ದೃಢವಾಗಿ ಗಟ್ಟಿಗೊಳ್ಳುತ್ತದೆ. ಅದಕ್ಕಾಗಿಯೇ ನಾನು AJ ಹಾಸ್ಪಿಟಲ್ನ ಡಾಕ್ಟರ್ ಜೊತೆಗೆ ಇವತ್ತು ಮಾತುಕತೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಜೊತೆಗಿರುವಂತಹ ಡಾಕ್ಟರ್ ಶ್ರೀಯುತ ಪುರುಷೋತ್ತಮ ಅವರು, ಪ್ರೊಫೆಸರ್ ಕಾರ್ಡಿಯಾಲಜಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ತಾವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ನಾನು ಕೂಡ ಆರಾಮ ಸರ್. ಹಾಗೇನೆ ಈ ಸೆಪ್ಟೆಂಬರ್ 29ನೇ ತಾರೀಕಿಗೆ ನಾವೆಲ್ಲ ಕೂಡ ವರ್ಲ್ಡ್ ಹಾರ್ಟ್ ಡೇ ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ನಮಗೆಲ್ಲ ನಾವು ಕ್ಯಾಲೆಂಡರಲ್ಲಿ ನೋಡ್ತೀವಿ ಅಥವಾ ಮೊಬೈಲ್ ಫೋನ್ಗಳಲ್ಲಿ ಇವತ್ತಿನ ನೋಡ್ತೀವಿ ಅಥವಾ ಒಂದು ಫೋಟೋ ಬಂದಿರ್ತದೆ ವರ್ಲ್ಡ್ ಹಾರ್ಟ್ ಡೇ ಶುಭಾಶಯಗಳು ಅಂತ. ಬಟ್ ಇದರ ಹಿಂದಿನ ಉದ್ದೇಶ ಏನು, ಇದರ ಬಗ್ಗೆ ನಾವು ಮೊದಲಿಗೆ ಜನರಿಗೆ ತಿಳಿಸೋದಾದ್ರೆ ಏನು ಈ ವರ್ಲ್ಡ್ ಹಾರ್ಟ್ ಡೇ ಅಂದರೆ? ಹೌದು, ವರ್ಲ್ಡ್ ಹಾರ್ಟ್ ಡೇ ಅಂದರೆ ಪ್ರತಿ ಸೆಪ್ಟೆಂಬರ್ 29ಕ್ಕೆ ವರ್ಷಾನುವರ್ಷ ಪ್ರತಿ ವರ್ಷ ಈ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನುವ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಈ ಕಾಮನ್ ಮ್ಯಾನ್ನಲ್ಲಿ, ಜನಸಾಮಾನ್ಯರಲ್ಲಿ ಹೃದಯಾರೋಗ್ಯದ ಬಗ್ಗೆ ಹಾಗೂ ಹೃದಯ ಆರೋಗ್ಯದ ಕಾಳಜಿಯ ಬಗ್ಗೆ ಒಂದು ಅರಿವು ಅಥವಾ ಜಾಗೃತಿಯನ್ನು ಮೂಡಿಸುವ ಒಂದು ದಿಟ್ಟ ಪ್ರಯತ್ನಕ್ಕೆ ಕೈ ಹಾಕಿದೆ. ಸಾಕಷ್ಟು ಯಶಸ್ಸನ್ನು ಕೂಡ ಗಳಿಸಿದೆ. ಸೊ ಇದೇ ಒಂದು ಪ್ರಾಮಾಣಿಕ ಪ್ರಯತ್ನದೊಟ್ಟಿಗೆ ಪ್ರತಿ ವರ್ಷ ಒಂದು ಸರಳ ಹಾಗೂ ಸಿಂಪಲ್ ಆಗಿರುವ ಒಂದು ಸಂದೇಶವನ್ನು ಕೂಡ ಅದು ಜನಸಾಮಾನ್ಯರಿಗೆ ರವಾನಿಸ್ತದೆ ಈ ದಿನದ ಮುಖಾಂತರ. ಈ ವರ್ಷವೂ ಕೂಡ ಡೋಂಟ್ ಮಿಸ್ ಅ ಬೀಟ್ ಅನ್ನುವ ಒಂದು ಸಿಂಪಲ್ ಸಂದೇಶದೊಟ್ಟಿಗೆ ಅದು ಏನನ್ನು ಹೇಳ ಬಯಸ್ತದೆ ಅಂದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಹೃದಯ ಆರೋಗ್ಯದ ಬಗ್ಗೆ ಖಂಡಿತವಾಗಲೂ ನಿಗಾ ವಹಿಸಬೇಕು. ಹಾಗೆಯೇ ಇತ್ತೀಚೆಗಂತೂ ಈ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ತುಂಬ ಸುಧಾರಣೆಗಳನ್ನು ಕಂಡಿದೆ. ಪ್ರತಿಯೊಬ್ಬರಿಗೂ ಈಗ ಒಂದು ಹೃದಯದ ಬಗ್ಗೆ ಏನಾದರೂ ತಮಗೆ ತೊಂದರೆಗಳಿದ್ದಲ್ಲಿ ಸುಲಭವಾಗಿ ಒಬ್ಬ ತಜ್ಞ ವೈದ್ಯರನ್ನು ಕನ್ಸಲ್ಟ್ ಮಾಡ್ಬೋದು, ಅವರ ಸಲಹೆ ಪಡಿಬೋದು. ಅವರ ಮುಖಾಂತರ ಅವರು ಏನು ಹೇಳ್ತಾರೋ ಅದನ್ನು ನಾವು ಸರಳ ರೀತಿಯಲ್ಲಿ ಅನುಸರಿಸಿದರೆ ನಾವು ಹೃದಯ ಆರೋಗ್ಯದ ಬಗ್ಗೆ
ಯಾವುದೇ ಒಂದು ತೊಂದರೆಗಳಿಲ್ಲದೆ ಉತ್ತಮ ಬದುಕನ್ನು ನಮ್ಮದಾಗಿಸ್ಕೋಬೋದು ಅನ್ನೋದು ಇದರ ಪ್ರಯತ್ನ ಸರ್. ಓಕೆ, ಈ ಒಂದು ವಿಷಯ ನೀವು ಹೇಳಿರೋ ಸಂದರ್ಭದಲ್ಲೇ ನಾನು ವಿಶ್ವ ಆರೋಗ್ಯ ದಿನದ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಮತ್ತು ನಾನು ನನ್ನ ಒಂದಷ್ಟು ಪ್ರಶ್ನೆಗಳನ್ನು ನನ್ನ ಇವತ್ತು ರೆಡಿ ಮಾಡಿಕೊಂಡು ಬಂದಿದ್ದೇನೆ. ಯಾಕಂದರೆ ನನಗೆ ಇದರ ಬಗ್ಗೆ ಏನು ಕರೆಕ್ಟ್ ಆಗಿರುವಂಥ ಪ್ರಶ್ನೆಗಳು ಗೊತ್ತಿಲ್ಲ. ಮತ್ತು ಸಾಮಾನ್ಯ ಜನರಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನಮ್ಮ ಇವತ್ತು ಕಾರ್ಯಕ್ರಮ ನೋಡ್ತಿರೋರಿಗೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ವಿಚಾರವಾಗಿ ಸರ್, ನನ್ನ ಪ್ರಶ್ನೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸಾಮಾನ್ಯ ಆರೋಗ್ಯವಾಗಿ ನಾನಿದ್ದೇನೆ, ನನಗೆ ಏನೇ ಪೇನ್ ಇಲ್ಲ, ನನಗೆ ಏನು ತೊಂದರೆಗಳಿಲ್ಲ ಅಂತ ಹೇಳಿದ್ರು ಕೂಡ ಒಂದ್ಸಲ ಬಂದು ಚೆಕಿಂಗ್ ಮಾಡ್ಕೊಳ್ಳೋದು ಬೆಟರಾ ಅಂತ ನನ್ನ ಜೊತೆ ಕೇಳೋದು. ಹೌದು, ನಾವು ವೈಜ್ಞಾನಿಕವಾಗಿ ನಾವು ಏನು ಹೇಳ್ತೇವೆ ಅಂದರೆ ಪ್ರತಿಯೊಬ್ಬರು ಕೂಡ 40 ವರ್ಷದ ನಂತರ ನೀವು ಗಂಡಸಿರ್ಬೋದು ಹೆಂಗಸಿರ್ಬೋದು ನಿಮಗೆ ಯಾವುದೇ ತೊಂದರೆಗಳಿದ್ದಿರಲಿಕ್ಕಿಲ್ಲ, ನಿಮಗೆ ಯಾವುದೇ ಒಂದು ನೀವು ಹಾರ್ಟ್ ಡಿಸೀಸಿಗೆ ಸಂಬಂಧಪಟ್ಟ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವೇನು ಹೇಳ್ತೇವೋ ಅದು ಯಾವುದೇ ಇಲ್ಲದಿದ್ದರೂ ಕೂಡ ನಾವೇನು ಸಜೆಸ್ಟ್ ಮಾಡ್ತೇವೆ ಅಂದರೆ ಪ್ರತಿ ವರ್ಷ 40 ವರ್ಷದ ನಂತರ ಒಂದು ಬಾರಿ ಆದರೂ ವರ್ಷಕ್ಕೊಮ್ಮೆ ನೀವು ಹೃದಯ ತಪಾಸಣೆ ಅನ್ನೋದನ್ನು ನೀವು ಮಾಡಿಸ್ಕೊಳ್ಳೋದು ಅತ್ಯಗತ್ಯ. ಓಕೆ, ಈ ಹೃದಯ ತಪಾಸಣೆಯನ್ನು ನಾವು ಮೊದಲೇ ಮಾಡಿದರೆ ಸಾಕಷ್ಟು ನಂತರ ಬರುವಂಥ ಸಮಸ್ಯೆಗಳನ್ನು ತಡಿಲಿಕ್ಕೆ ಆಗ್ತದ ಅಂತ? ಕೆಲವು ನತದೃಷ್ಟ ರೋಗಿಗಳಲ್ಲಿ ಇದೆಲ್ಲ ಮಾಡಿಸ್ಕೊಂಡ್ರೂ ಕೂಡ ಅವರಿಗೆ ಹೃದಯ ಸಂಬಂಧಿತ ಕಾಯಿಲೆಗಳು ತಗುಲ್ಬೋದು. ಆದರೆ ಲಾರ್ಜ್ ಮೆಜಾರಿಟಿ ಆಫ್ ದ ಕೇಸಸ್ ಅಂದರೆ ಸಾಕಷ್ಟು ಮಂದಿಗೆ ನೀವು ವರ್ಷಕ್ಕೊಂದ್ಸಲ ನಿಮ್ಮ ಹೃದಯ ತಪಾಸಣೆ ಮಾಡಿಸ್ಕೊಂಡು ಎಲ್ಲ ಸರಿಯಾಗಿದೆ ಅನ್ನೋ ಒಂದು ಸರ್ಟಿಫಿಕೇಟ್ ನಿಮ್ಮ ಡಾಕ್ಟರ್ನ ಮುಖಾಂತರ ನಿಮಗೆ ಸಿಕ್ತು ಅಂದರೆ ನೀವು ಮಾನಸಿಕವಾದ ಧೈರ್ಯ, ಹೌದು, ಮಾನಸಿಕ ಧೈರ್ಯವನ್ನು ನೀವು ತುಂಬಿಸ್ಕೊಳ್ಬೋದು. ಮತ್ತು ಸಾಕಷ್ಟು ಮಟ್ಟಿಗೆ ನಿಮ್ಮ ಹೃದಯ ಆರೋಗ್ಯ ಚೆನ್ನಾಗಿದೆ ಅನ್ನುವ ಒಂದು ಕಾನ್ಫಿಡೆನ್ಸ್ ಕೂಡ ನೀವು ನಿಮ್ಮದಾಗಿಸ್ಕೋಬೋದು. ಎಸ್ ಸರ್, ಈಗ ನನ್ನ ಪ್ರಶ್ನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ನನಗಿರುವಂಥ ಪ್ರಶ್ನೆ, ವೀಕ್ಷಕರಿಗಿರುವಂಥ ಎಲ್ಲ ಪ್ರಶ್ನೆಗಳು. ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇನೆ, ನಿಮ್ಮಿಂದ ಉತ್ತರವನ್ನು ಕೂಡ ಬಯಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಈ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು ಸರ್? ಜೊತೆಗೆ ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ? ಹೌದು, ಈ ಸಾಕಷ್ಟು ಜನ ಈ ಕಾರ್ಡಿಯಾಕ್ ಅರೆಸ್ಟ್ಮನ್ನು ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ಅಂತ ತಪ್ಪು ಗ್ರಹಿಸಿಕೊಂಡು ಈ ಥರ ಈ ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಸೆನ್ಸೇಷನಲೈಸ್ ಮಾಡಿ ಬರುವಂತಹ ಕೆಲವು ಪೊಳ್ಳು ಸುದ್ದಿಗಳಿಂದ ಭಯಭೀತರಾಗ್ತಾರೆ. ಈಗ ಕಾರ್ಡಿಯಾಕ್ ಅರೆಸ್ಟ್ ಅಂದ ಕೂಡಲೇ ಅದು ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿಯೇ ಕಾರ್ಡಿಯಾಕ್ ಅರೆಸ್ಟ್ ಆಗೋದಂತಲ್ಲ. ಯಾವುದೇ ವ್ಯಕ್ತಿ, ನಿಮಗೆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಇರ್ಬೋದು, ಲಿವರ್ ಡಿಸೀಸ್ ಇರ್ಬೋದು, ಸ್ಟ್ರೋಕ್ ಆಗಿದ್ದಿರ್ಬೋದು, ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರ್ಬೋದು, ಅಂತಹ ನತದೃಷ್ಟ ರೋಗಿಗಳು ನಾಳೆ ಸಾವನ್ನಪ್ಪಲಿಕ್ಕಿದ್ರೆ ಅವರ ಒಂದು ಅಂತಿಮ ಒಬ್ಬ ವ್ಯಕ್ತಿ ಸಾವನ್ನಪ್ಪುವಾಗ ಕೊನೆಯದಾಗಿ ಆಗುವ ಒಂದು ಬಾಡಿಯಲ್ಲಿ ಆಗುವ ಬದಲಾವಣೆ ಏನಿದೆ ಅದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಆಗ ನಿಮ್ಮ ಹೃದಯ ಸ್ತಂಭನ ಅಂತಿಮವಾಗಿ ಸ್ಥಗಿತಗೊಳ್ತದೆ. ನೀವು ಹಾರ್ಟ್ ಅಟ್ಯಾಕಿಂದ ಮರಣ ಆಗಲಿಕ್ಕಿದ್ರೂ ಅಥವಾ ಇನ್ಯಾವುದೇ ಕಾಯಿಲೆಗಳಿಂದ ರೋಗದಿಂದ ಮರಣವನ್ನು ಅಪ್ಪಲಿಕ್ಕಿದ್ರೂ ಒಬ್ಬ ವ್ಯಕ್ತಿಯ ಅಂತಿಮ ಕ್ರಿಯೆ ಏನಿರ್ತದೆ ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಹಾರ್ಟ್ ಅಟ್ಯಾಕ್ ಆದಾಗಲೂ ಕೂಡ ಅವರೆಲ್ಲಾದರೂ ದುರದೃಷ್ಟವಶಾತ್ ಸಾವನ್ನಪ್ಪಲಿಕ್ಕಿದ್ರೆ ಅವರಲ್ಲಿ ಕೂಡ ಅಂತಿಮವಾಗಿ ಕಾರ್ಡಿಯಾಕ್ ಅರೆಸ್ಟ್ ಅಂತ ಆಗುವಾಗ ನಮ್ಮ ದೇಹದ ಈ ಕಾರ್ಯವೈಖರಿ ಅಂದರೆ ಅದು ಸಂಪೂರ್ಣವಾಗಿ ಸ್ಥಗಿತಗೊಳ್ತದೆ. ಆದರೆ ಪ್ರತಿಯೊಂದು ಕಾರ್ಡಿಯಾಕ್ ಅರೆಸ್ಟನ್ನು ಹಾರ್ಟ್ ಅಟ್ಯಾಕ್ ಅಂತ ನಾವು ಈ ಸಂದೇಶವನ್ನು ತಪ್ಪು ರವಾನಿಸಲ್ಪಡೋದು ಕೂಡ ನನ್ನ ಪ್ರಕಾರ ತಪ್ಪು ಅಂತ ನಾನು ಈ ಮೂಲಕ ಜನಸಾಮಾನ್ಯರಿಗೆ ಹೇಳ ಬಯಸ್ತೇನೆ. ಸಾಕಷ್ಟು ತಪ್ಪು ಕಲ್ಪನೆಗಳು, ತಪ್ಪು ಯೋಚನೆಗಳು, ಹೌದು. ಹೌದು. ಈಗ ಏನಾಗ್ತದೆ ಅಂದರೆ ಅದು ಸ್ವಲ್ಪ ಈ ಜನಸಾಮಾನ್ಯರ ಲ್ಯಾಕ್ ಆಫ್ ಅವೇರ್ನೆಸ್ಸಿಂದನು ಈಗ ಈ ಪತ್ರಿಕಾ ಮಾಧ್ಯಮಗಳಲ್ಲೂ ಕೂಡ ಏನಾಗ್ತದೆ ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಬೇರೆ ಏನೋ ಕಾಯಿಲೆ ಇರ್ತದೆ, ಅವರು ಅಚಾನಕ್ ಒಂದು ಸಣ್ಣ ಪ್ರಾಯದಲ್ಲಿ ಸಾವನ್ನಪ್ಪಿದ್ರು ಅಂತ ಹೇಳುವ. ಆಗ ಈಗ ಡಿಸ್ಚಾರ್ಜ್ ಸಮರಿ ಅಥವಾ ಯಾವ ಡೆತ್ ಸಮರಿ ನೋಟ್ಸಲ್ಲಿ ನೀವು ಯಾರನ್ನು ನೋಡಿದ್ರು ಅದರಲ್ಲಿ ಫೈನಲ್ ಇದೇನಿರ್ತದೆ ಕಾರ್ಡಿಯೋ ರೆಸ್ಪಿರೇಟರಿ ಅರೆಸ್ಟ್ ಅಂತ ಬರ್ತದೆ. ಅದನ್ನೇ ನಾವು ತಗೊಂಡೋಗಿ ಅವರಿಗೂ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಇವರಿಗೂ ಹಾರ್ಟ್ ಅಟ್ಯಾಕ್ ಆಯ್ತಂತ ನಾವು ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟರೆ ಜನ ಏನಾಗ್ಬೋದು, ಜನ ಖಂಡಿತವಾಗ್ಲೂ ಅವರು ಭಯಭೀತರಾಗೋದ್ರಲ್ಲಿ ಏನು ಸಂದೇಹವೇ ಇಲ್ಲ ಅಲ್ವಾ? ಓಕೆ, ಹಾಗಿರುವಾಗ ಈ ಎಪಿಸೋಡ್ ಎಷ್ಟು ನಾವು ನೋಡ್ತೇವೆ ಅಷ್ಟು ಧೈರ್ಯದಿಂದ ನಾವು ಹೇಗೆ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ತಿಳಿಸ್ತಾನೆ ಹೋಗ್ತಾರೆ. ಸರ್, ಮುಂದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಕಂಡುಕೊಳ್ತಿರ್ತಕ್ಕಂಥದ್ದು ಎದೆ ನೋವು ಮತ್ತು ಗ್ಯಾಸ್ಟ್ರಿಕ್. ಇದರ ಲಕ್ಷಣ ಏನು ಅಂತ, ಇದರ ಮಿಡಲ್ ಹೌದು, ಇದು ಒಂದು ಉತ್ತಮ ಪ್ರಶ್ನೆ. ಯಾಕಂದರೆ ಹಲವಾರು ಬಾರಿ
ನುರಿತ ವೈದ್ಯರುಗಳಿಗೆ ನಮಗೇ ಕಷ್ಟ ಆಗ್ತದೆ ಯಾವುದು ಗ್ಯಾಸ್ಟ್ರಿಕ್, ಯಾವುದು ಇದು ಹಾರ್ಟ್ ಸಂಬಂಧಿತ ರೋಗ ಲಕ್ಷಣಗಳಿರ್ಬೋದು ಅಂತ ನಾವು ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ. ಹಾಗಿರುವಾಗ ಜನಸಾಮಾನ್ಯರಿಗಂತೂ ಸ್ವಲ್ಪ ಕಷ್ಟವೇ ಆಗ್ಬೋದು ಅಂತ ನನಗೂ ಅನ್ನಿಸ್ತದೆ. ಆದರೆ ಯಾವಾಗ ಹಾಗೆಂತ ಪ್ರತಿ ಸಲ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಹೊಟ್ಟೆಯಲ್ಲಿ ಉರಿ ಕಂಡು ಬಂದಾಗೆಲ್ಲ ಅದು ಹಾರ್ಟ್ ಅಟ್ಯಾಕ್ನ ಲಕ್ಷಣ ಅಂತ ಹೇಳಿ ಟೆನ್ಷನ್ ತಗೊಳ್ಳೋದಕ್ಕಿಂತ ಎಲ್ಲಾದರೂ ನಿಮಗೆ ಈ ಗ್ಯಾಸ್ಟ್ರೈಟಿಸ್ ಲೈಕ್ ಸಿಂಪ್ಟಮ್ಸ್ ನೀವು ನಡೆಯುವಾಗ ಬಂತು, ಅಥವಾ ಸ್ವಲ್ಪ ಮೇಲೆ ಹತ್ತುವಾಗ ಬಂತು, ಸ್ವಲ್ಪ ಭಾರ ಎತ್ತುವಾಗ ಬಂತು, ಅಥವಾ ಸ್ವಲ್ಪ ಭಾರದ ಕೆಲಸದಲ್ಲಿ ನೀವು ತೊಡಗಿರುವಾಗ ನಿಮಗೆ ಈ ಗ್ಯಾಸ್ಟ್ರೈಟಿಸ್ ಲೈಕ್ ಸಿಂಪ್ಟಮ್ಸ್ ನಿಮಗೆ ಬಂತು ಅಂತಾದರೆ, ಈ ಥರ ಲಕ್ಷಣಗಳು ನಿಮ್ಮಲ್ಲಿ ಕಂಡುಕೊಳ್ತಂತಾದರೆ ನೀವು ಖಂಡಿತವಾಗಲೂ ನುರಿತ ವೈದ್ಯರ ಸಲಹೆ ಪಡಿಬೇಕಾಗ್ತದೆ. ಹಾಗೆಂದು ಮಾತ್ರಕ್ಕೆ ಪ್ರತಿ ಸಲ ಗ್ಯಾಸ್ಟ್ರೈಟಿಸ್ ಆದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದೆ ಅನ್ನೋದು ಕೂಡ ತಪ್ಪೇ. ಅಂದರೆ ಸಾಕಷ್ಟು ಮಂದಿ ಹೇಳ್ತಿರ್ತಾರೆ ಸರ್, ನಿನಗೆ ಗ್ಯಾಸ್ಟ್ರಿಕ್ಕಿಂದಲೇ ಆಗಿರ್ಬೋದು ಅದು ಅಂತ. ಬಟ್ ಅದರ ಸಮಸ್ಯೆಗಳು ಬೇರೆ ಇದ್ದಿರ್ಬೋದು, ಇಲ್ಲದೇನೆ ಇರ್ಬೋದು. ಆದರೆ ವೈದ್ಯರ ಒಂದು ಭೇಟಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಹಾಗೆಂದ ಮಾತ್ರಕ್ಕೆ ಈಗ ಗ್ಯಾಸ್ಟ್ರೈಟಿಸ್ ಇದ್ದವರಿಗೆ ಅದು ಗ್ಯಾಸ್ಟ್ರೈಟಿಸ್ ಇದ್ದ ವ್ಯಕ್ತಿಗೆ ಅದು ಹಾರ್ಟ್ ಅಟ್ಯಾಕ್ ಆಗಿ ಪರಿಣಮಿಸ್ತದೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ಸಲ್ಲದು. ಹೌದು, ಯಾಕಂದರೆ ಆ ಥರ ಏನು ಸಂಬಂಧಗಳೇ ಇಲ್ಲ. ನಾನು ಏನು ಹೇಳ ಬಯಸ್ತೇನೆ ಅಂದರೆ, ಒಂದೊಂದು ಬಾರಿ ಈ ಹೃದ್ರೋಗ ಸಂಬಂಧಿತ ರೋಗ ಲಕ್ಷಣಗಳೇನಿದೆ ಅದು ಗ್ಯಾಸ್ಟ್ರೈಟಿಸ್ನ ತರವಾಗಿಯೇ ಪ್ರೆಸೆಂಟ್ ಮಾಡ್ಬೋದು ಒಬ್ಬ ವ್ಯಕ್ತಿಯಲ್ಲಿ. ಪ್ರತಿಯೊಬ್ಬರಿಗೂ ಎದೆನೋವು ಬಂದೇ ನಿಮಗೆ ಹಾರ್ಟಿನ ಬ್ಲಾಕ್ಸ್ ಏನಾದರೂ ಇದೆ ಅಂತ ಗೊತ್ತಾಗಲ್ಲ. ಕೆಲವರಿಗೆ ಉಬ್ಬಸ ಬಂದಾಗ್ತದೆ, ಕೆಲವರಿಗೆ ಸ್ವಲ್ಪ ಕೆಲಸ ಮಾಡಿದಾಗ ತಲೆ ಸುತ್ತದಂಗೆ ಬರ್ಬೋದು, ಇನ್ನು ಕೆಲವರಿಗೆ ಬರೀ ಬೆವರೋದು, ಸ್ವಲ್ಪ ಕೆಲಸ ಅಂದರೆ ನಮ್ಮ ಎಕ್ಸಸೈಸ್ ಕೆಪಾಸಿಟಿ ಕಮ್ಮಿ ಆಗಿದ್ದಿರ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ಕೆಲಸಗಳಲ್ಲಿ ತೊಡಗಿರುವಾಗ ಸ್ವಲ್ಪ ಎದೆ ಉರಿಯೋದು, ಹೊಟ್ಟೆ ಉರಿಯೋದು ಪದೇ ಪದೇ. ಇಂತಹ ಸಂದರ್ಭಗಳಲ್ಲಿ ಮಾತ್ರ ನೀವು ಸ್ವಲ್ಪ ಜಾಗರೂಕ ಆಗಿರಬೇಕಲ್ವಾ? ಓಕೆ ಸರ್, ನೆಕ್ಸ್ಟ್ ನಾನು ಕೇಳೋ ಪ್ರಶ್ನೆ ಬಹಳ ಮುಖ್ಯವಾಗಿರೋದು. ಈಗದ ಯುವ ಜನತೆ ತುಂಬಾ ಭಯ ಪಡ್ತಾ ಇದ್ದಾರೆ. ಭಯ ಪಡೋದು ಮಾತ್ರ ಅಲ್ಲ, ಯುವಕರು ಅಥವಾ ಯುವ ಜನತೆಯೇ ಈ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಇವತ್ತು ಸಾವನ್ನಪ್ತಾ ಇದ್ದಾರೆ. ನೋಡೋದಕ್ಕೆ ಆರೋಗ್ಯವಾಗಿರ್ತಾರೆ, ಯಾವುದೇ ಸಿಂಪ್ಟಮ್ಸ್ ಕೂಡ ಇರೋದಿಲ್ಲ, ನನಗೆ ಹೃದಯಾಘಾತ ಆಗ್ಬೋದು ಅಥವಾ ಏನೋ ಆಗುತ್ತೆ ಅಂತ. ಎಷ್ಟು ನಾವು ನೋಡಿರುವ ಸಂದರ್ಭದಲ್ಲಿ ರಾತ್ರಿಯಿಂದ ಬೆಳಿಗ್ಗೆ ಆಗಿರುವಾಗ ಹೃದಯಾಘಾತದಿಂದ ಇಂಥವರು ಸಾವನ್ನಪ್ಪಿದ್ರು ಅಂತ ಬರ್ತಾ ಇದೆ. ಈ ಯುವ ಜನತೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಹೃದಯಾಘಾತಗಳಾಗೋದಕ್ಕೆ, ಹೃದಯ ತೊಂದರೆಯಿಂದ ಸಾವನ್ನಪ್ಪೋದಕ್ಕೆ ಏನು ಕಾರಣ ಆಗಿರ್ಬೋದು ಸರ್? ಹೌದು, ತುಂಬ ಉಲ್ಲೇಖನೀಯ ಪ್ರಶ್ನೆ. ಯಾಕಂದರೆ ಇತ್ತೀಚೆಗೆ ಎಲ್ಲ ಕಡೆ ನಾವು ಮಾತಾಡೋದೇ ಇದೇ ಇರ್ತದೆ, ಯಂಗ್ ಮೆನ್ ಆರ್ ಗೆಟಿಂಗ್ ಅಫೆಕ್ಟೆಡ್ ಅಂತ. ಆದರೆ ಒಂದು ನಾವು ತಿಳಬೇಕು, ನಮ್ಮ ಭಾರತ ಒಂದು ಬೃಹತ್ ರಾಷ್ಟ್ರ, 130-140 ಕೋಟಿ ಜನಸಂಖ್ಯೆ ಉಳ್ಳ ರಾಷ್ಟ್ರ. ಆಗಿರುವಾಗ ಪ್ರತಿಯೊಂದು ಏಜ್ ಕ್ಯಾಟಗರಿಯಲ್ಲೂ ಕೂಡ ಈ ಹೃದ್ರೋಗ ಸಂಬಂಧಿತ ಕಾಯಿಲೆಗಳ ಒಂದು ಇನ್ಸಿಡೆನ್ಸ್ ಏನಿದೆ ಸ್ವಲ್ಪ ಹೈಯೇ ಇರ್ತದೆ. ಹಾಗೆಂದ ಮಾತ್ರಕ್ಕೆ ಬರೀ ಯುವ ಜನತೆ ಮಾತ್ರ ಈ ರೋಗಗಳಿಗೆ ತುತ್ತಾಗ್ತಿದ್ದಾರೆ, ಅಥವಾ ಯುವ ಜನತೆಯಲ್ಲಿ ಇತ್ತೀಚೆಗೆ ಈ ಹೃದ್ರೋಗ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಿದೆ, ಅಥವಾ ರೋಗ ಉಲ್ಬಣಗೊಂಡಿದೆ ಅನ್ನೋದು ಸ್ವಲ್ಪ ಕಳವಳಕಾರಿ ಅಂಶ. ಯಾಕಂದರೆ ಪ್ರತಿಯೊಂದು ರೋಗ ಕೂಡ ಇತ್ತೀಚೆಗೆ ಯುವ ಜನತೆಯಲ್ಲಿ ಕಂಡು ಬರ್ತಾ ಇದೆ. ಕ್ಯಾನ್ಸರ್ ಇತ್ತೀಚೆಗೆ ಜಾಸ್ತಿ ಆಗಿದೆ, ಯಂಗ್ ಏಜಲ್ಲಿ ಬರ್ತಾ ಇದೆ. ಅಂದರೆ ಒಂದು ದಶಕ ಮುಂದೇ ಬರ್ತದೆ. ಈಗ ಕ್ಯಾನ್ಸರಲ್ಲಿ ನೀವೊಂದು 25 ವರ್ಷ ಹಿಂದೆ ಹೋಗಿದರೆ ಹೃದ್ರೋಗ ಇರ್ಬೋದು, ಅಥವಾ ಈ ಕ್ಯಾನ್ಸರ್ ಸಂಬಂಧಿತ ಇದು ಸ್ಟ್ರೋಕ್ ಎಲ್ಲ ಏನಿದ್ದಿರ್ಬೋದು, ಎಲ್ಲ ಒಂದು 60-70 ಮೇಲೆ ಬರುವಂಥ ಒಂದು ಕಾಯಿಲೆ ಅಂತ ನಾವು ತಿಳ್ಕೊತಿದ್ವಿ. ಇತ್ತೀಚೆಗೆ ಸ್ವಲ್ಪ 1-2 ದಶಕಗಳ ಮೊದಲೇ ಬರುವ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿದೆ. ಹಾಗೆಂದ ಮಾತ್ರಕ್ಕೆ ಯುವ ಜನತೆಗೆ ಎಲ್ಲರಿಗೂ ಇತ್ತೀಚೆಗೆ ಅವರೆಲ್ಲ ಅಟ್ ಇನ್ಕ್ರೀಸ್ಡ್ ರಿಸ್ಕ್ ಅಂತ ಏನು ನಾವು ತಿಳ್ಕೊತೀವೋ ಅದು ಕೂಡ ತಪ್ಪೆ. ಬೇರೇನಿಲ್ಲ, ಯುವ ಜನತೆ ಬರೀ ಇದರಿಂದ ಭಯಭೀತರಾಗ್ತಾರೆ. ಆದರೆ ಅವರ ದುಶ್ಚಟಗಳಿಂದ ದೂರ ಇಡಲಿಕ್ಕೆ ಯಾರೂ ಬಯಸೋದಿಲ್ಲ. ಇತ್ತೀಚೆಗೆ ಜನಗಳಲ್ಲಿ ಏನಾಗಿದೆ ಅಂದರೆ ಈ ವ್ಯಾಯಾಮದ ಕೊರತೆ ಇದೆ, ದುಶ್ಚಟಗಳೆಲ್ಲ ಕೊರತೆ ಏನೂ ಇಲ್ಲ. ದುಶ್ಚಟಗಳಂತೂ ಪ್ರತಿಯೊಬ್ಬರಲ್ಲೂ ಇದೆ. ಈಗ ನೀವು ತಂಬಾಕುಯುಕ್ತ ಪದಾರ್ಥಗಳನ್ನು ಸೇವಿಸ್ಕೊಂಡು ನನಗೆ ಯಾವುದೇ ಕಾಯಿಲೆಗಳು ಬರಬಾರ್ದು ಅಂದರೆ ಯು ಆರ್ ಆಸ್ಕಿಂಗ್ ಫಾರ್ ಟೂ ಮಚ್. ಹಾಗಾಗಿ ಕೆಲವೆಲ್ಲ ದುಶ್ಚಟಗಳಿರ್ಬೋದು, ವ್ಯಾಯಾಮದ ಕೊರತೆ ಇರ್ಬೋದು, ನಮ್ಮ ಆಹಾರ ಸೇವನೆಯಲ್ಲಿ ಬಂದಿರುವ ವೈಪರೀತ್ಯಗಳಿರ್ಬೋದು. ಈ ಮತ್ತೊಂದು ಮುಖ್ಯವಾದ ಅಂಶ ಅಂದರೆ ಒಂದು ಈ ಒತ್ತಡ ಭರಿತ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೇವೋ, ಇಂಥಗಳಿಂದೆಲ್ಲ ದೂರ ಇದ್ದರೆ ಯುವಜನತೆ ಮಾತ್ರ ಅಲ್ಲ ಈವನ್ ವಯಸ್ಕರು ಕೂಡ, ಮಧ್ಯವಯಸ್ಕರು ಅಥವಾ ಸ್ವಲ್ಪ ವಯಸ್ಕರಲ್ಲೂ ಕೂಡ ಈ ಕಾಯಿಲೆಗಳಿಂದ ನಾವು
ಖಂಡಿತವಾಗಲೂ ದೂರ ಉಳಿಯಬಹುದು ಅಲ್ವಾ? ಓಕೆ, ಎರಡು ವಿಷಯಗಳನ್ನು ತಗೊಂಡೆ ಸರ್ ನೀವು ಹೇಳುವಾಗ. ನಾನು ಒಂದು, ಮೊದಲಿಗೆ ಬಂದಿರೋದು 60 ವರ್ಷ, ಆ ನಂತರದಲ್ಲಿ ಹೃದಯಘಾತಗಳೆಲ್ಲ ಬರ್ತಾ ಇತ್ತು. ಇವಾಗ ನೋಡಿದರೆ ಒಂದು 2 ದಶಕ ಹಿಂದೆ ಬಂದುಬಿಟ್ಟು ಬೇಗನೆ ಆಗ್ತಾ ಇದೆ ಅಂತ. ಇದು ಇಷ್ಟರ ಮಟ್ಟಿಗೆ ತಲುಪೋದಕ್ಕೆ ಈ ಯುವಜನತೆಯಲ್ಲಿ ಇದಾಗ್ತಾ ಇದೆ ಅಂತ ಹೇಳೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಕೂಡ ಕಾರಣ ಆಗಿರ್ಬೋದಲ್ವ? ಯಾಕಂತ ಹೇಳಿದ್ರೆ ಏನು 60 ವರ್ಷ ಬಂದು ಹೃದಯಘಾತದಲ್ಲಿ ತೀರಿ ಹೋದರೆ ಇವಾಗ ಅಷ್ಟು ವೈರಲ್ ಮಾಡ್ತಾ ಇಲ್ಲ. ಈ 30 ವರ್ಷ 25 ವರ್ಷದಲ್ಲಿ ಹೃದಯಘಾತ ಬಂತು ಅಂತ ಹೇಳಿದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥ ವೈರಲ್ಗಳೇ ಮೊದಲು ಆಗ್ತಾ ಇದ್ದಿರ್ಬೋದು, ಆದರೆ ಸೋಷಿಯಲ್ ಮೀಡಿಯಾದ ಎಫೆಕ್ಟ್ ಕೂಡ ಇರ್ಬೋದಾ ಅಂತ. ಕರೆಕ್ಟ್. ಮೊದಲು ಏನಾಗ್ತಿದೆ ಅಂದರೆ ನಾವು ಅದು ಎಂಥ ಯಾವ ಕಾರಣದಿಂದ ರೋಗಿ ಸಾವನ್ನಪ್ಪಿದ ಅನ್ನೋದರ ಅರ್ಥವೇ ಆಗ್ತಿರಲಿಲ್ಲ, ಯಾವ ಕಾರಣದಿಂದ ಆಯಿತು ಅಂತ. ಇತ್ತೀಚೆಗೆ ಏನಾಗಿದೆ ಅಂದರೆ ಈ ವೈದ್ಯಕೀಯ ಕ್ಷೇತ್ರ ತುಂಬ ಮುಂದುವರೆದಿದೆ. ಅದರಿಂದಾಗಿ ಈ ರೋಗ ಪತ್ತೆ ವಿಧಾನಗಳೇನಿರ್ಬೋದು ಅಥವಾ ರೋಗ ಚಿಕಿತ್ಸಾ ವಿಧಾನಗಳೇನಿರ್ಬೋದು ಅದೆಲ್ಲ ಸಾಕಷ್ಟು ಸಮರ್ಪಕವಾಗಿ ಅಭಿವೃದ್ಧಿ ಹೊಂದಿದೆ. ಹಾಗಿರುವಾಗ ಇದೆಲ್ಲ ಕ್ಷಿಪ್ರಗತಿಯಲ್ಲಿ ಒಂದು ತಲುಪ್ತದೆ. ಹಾಗೆಯೇ ಈ ಡಯಾಗ್ನೋಸ್ಟಿಕ್ ಪ್ರೋಸೆಸ್ ಏನಿದೆ ಅದೆಲ್ಲ ಕೂಡಲೇ ಆಗಿಬಿಡ್ತದೆ, ಹಾಗಾಗಿ ಗೊತ್ತಾಗ್ತದೆ ಜನಗಳಿಗೆ. ಓಕೆ, ಮತ್ತೊಂದು ನೀವು ಹೇಳಿರೋದು ನಾನು ತೆಗೆದುಕೊಂಡಿರೋದು ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ತ್ಯಾಗ ಮಾಡಿ ಆರೋಗ್ಯವನ್ನು ಪಡಿಬೇಕು ಅಂತ ಅಲ್ವಾ? ಎರಡೂ ಬೇಕಂದ್ರೆ ಹೇಗೆ ಆಗಲ್ಲ, ಅದೇ ಕಷ್ಟ. ಅದು ಒಂದು ಆರೋಗ್ಯ ಬೇಕು ಅಂತ ಹೇಳಿದ್ರೆ ಬ್ಯಾಡ್ ಹ್ಯಾಬಿಟ್ಸ್ಗಳಿಂದ ದೂರ ಇರಿ, ಆರೋಗ್ಯ ಬೇಡ ಅಂತ ಹೇಳಿದ್ರೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಅಷ್ಟೇ. ಯಾವುದನ್ನು ಚೂಸ್ ಮಾಡಬೇಕು ನಮಗೆ ಬಿಟ್ಟಿದೆ. ಸರ್, ಇವಾಗ ಮತ್ತೊಂದು ಪ್ರಶ್ನೆ. ಸಾಕಷ್ಟು ಮಂದಿ ಜಿಮ್ಗೆ ಹೋಗ್ತಾ ಇದ್ದಾರೆ. ಜಿಮ್ಗೆ ಹೋದವರಲ್ಲಿ ಕೂಡ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ಗಳು ಬರ್ತಾ ಇದೆ. ನಾವೆಷ್ಟು ನೋಡಿದ್ದೇವೆ ಇತ್ತೀಚಿನ ದಿನಗಳ ನ್ಯೂಸ್ಗಳು. ಇದೆಲ್ಲ ಹೌದಾ ಅಂತ, ಜಿಮ್ಗೆ ಹೋಗಿ ಹಾರ್ಟ್ಗೆ ಪ್ರಾಬ್ಲಮ್ ಬರೋದು? ಇನ್ನೊಂದು ತಪ್ಪು ಕಲ್ಪನೆ. ಯಾಕಂದರೆ ನೀವು ಜಿಮ್ಮಿಗೆ ಹೋಗ್ತೀರಾ, ನೀವು ಒಂದು 25 ವರ್ಷದ ಯುವಕ ಜಿಮ್ಮಲ್ಲಿ ಹೋಗಿ ಅವನು ಮಾಡುವ ಒಂದು ವ್ಯಾಯಾಮದ ವೈಖರಿ ಏನಿರ್ಬೋದು ಅದನ್ನೇ ಒಬ್ಬ 45-50 ವರ್ಷದವನು ಹೋಗಿ ನನಗೂ ಅವನಂತನೇ ಕಾಣಬೇಕು, ಅವನ ಥರದೇ ಒಂದು ದೇಹ ದಾರ್ಢ್ಯತೆ ಎಲ್ಲ ಬೇಕು ಅಂತ ನಾವು ಇಚ್ಛಿಸಿದರೆ ಅದು ಎಷ್ಟು ಸರಿ? ಯಾಕಂದರೆ ನಾವು ಈ ಪ್ರಕೃತಿಯ ನಿಯಮಗಳೇನಿದೆ ಅದನ್ನು ಸ್ವಲ್ಪ ಫಾಲೋ ಮಾಡಬೇಕಾಗ್ತದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ 25 ವರ್ಷದವನಾದರೆ ಖಂಡಿತವಾಗಲೂ ನೀವು ಸ್ವಲ್ಪ ಉತ್ತಮವಾಗಿ ವ್ಯಾಯಾಮ ಎಲ್ಲ ಮಾಡಿ ಟ್ರೈನ್ ಮಾಡಿ ನಿಮಗೆ ಏನು ನಿಮ್ಮ 6 ಪ್ಯಾಕ್ಸ್ ಏನಿರ್ಬೋದು ಅಥವಾ ವಿ ಶೇಪ್ ಬಾಡಿ ಏನಿರ್ಬೋದು ಅದನ್ನೆಲ್ಲ ನೀವು ಮೇಂಟೈನ್ ಮಾಡ್ಬೋದು. ಆದರೆ ನೀವು 40, 45, 50 ವರ್ಷದ ನಂತರ ಇದನ್ನೆಲ್ಲ ನೀವು ಮಾಡಲಿಕ್ಕೆ ಹೋದಾಗ ನೀವು ನಿಮ್ಮ ದೇಹವನ್ನು ಸ್ವಲ್ಪ ಜಾಸ್ತಿ ಗಂಡಿಸ್ಕೊಳ್ತಾ ಇದ್ದೀರಾ. ಈಗ ಒಂದು ಟನ್ನಿನ ಗಾಡಿಗೆ ನೀವು 1.5 ಟನ್ನಿನ ತೂಕ ಹಾಕಿ ಅದು 1 ಟನ್ನಿನ ಗಾಡಿಯ ರೀತಿಯಲ್ಲೇ ಕೆಲಸವನ್ನು ಸಮರ್ಪಕವಾಗಿ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಇಲ್ಲ. ಆಗ ಒಂದೊಂದು ಸಲ ಏನಾಗ್ತದೆ, ಈ ತೊಂದರೆಗಳು ಕಾಣಿಸ್ಕೊಳ್ತದೆ. ಅದರಲ್ಲಿ ಈ ಹೃದ್ರೋಗ ಸಂಬಂಧಿತ ಕಾಯಿಲೆಗಳು ಕೂಡ ಒಂದು. ಕರೆಕ್ಟ್. ಹಾಗೆ ಜಿಮ್ಮಿಗೆ ಹೋಗುವಾಗ ಸರಿಯಾಗಿರುವಂಥ ಟ್ರೈನರನ್ನು ಕೂಡ ಚೂಸ್ ಮಾಡೋದು ಬೆಟರ್. ಸರಿಯಾಗಿ ಟ್ರೈನ್ ಆಗಿರುವ ಟ್ರೈನರನ್ನು ಖಂಡಿತವಾಗಲೂ ನೀವು ಅವರ ಸಲಹೆಗಳನ್ನು ಪಡಿಬೇಕು. ಆದರೆ ದಯವಿಟ್ಟು ನನ್ನ ಒಂದು ಕಳಕಳಿಯ ವಿನಂತಿ ಏನಂದರೆ, ನೀವು ಯಾವುದೇ ತರಹದ ಅಲ್ಲಿ ಕೊಡುವಂಥ ಈ ಕೆಮಿಕಲ್ ಸಬ್ಸ್ಟ್ಯಾನ್ಸಸ್ ನೀವು ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತ ಹೇಳಿ ಯಾವುದೇ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಮಾಡಲ್ಪಟ್ಟಿರತಕ್ಕಂತಹ ಕೆಲವು ಪದಾರ್ಥಗಳನ್ನು ಸೇವಿಸಲಿಕ್ಕೆ ಅವರು ಒಂದೊಂದು ಸಲ ನಿಮ್ಮನ್ನು ಎನ್ಕರೇಜ್ ಮಾಡ್ತಾರೆ. ದಯವಿಟ್ಟು ಯುವಜನತೆ ಇದನ್ನು ಅನುಸರಿಸಬಾರ್ದು. ಅದು ಕೂಡ ನೇರವಾಗಿ ಹಾರ್ಟಿಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಖಂಡಿತವಾಗಲು ಅದು ಹಾರ್ಟಿಗೂ ತೊಂದರೆ ಕೊಡ್ತದೆ. ಒಂದೊಂದು ಸಲ ಇದು ಸೈಂಟಿಫಿಕಲಿ ನಾಟ್ ಪ್ರೂವನ್ ಕೆಮಿಕಲ್ ಕಾಂಪೌಂಡ್ಸ್, ಈ ಪ್ರೋಟೀನೇಷಿಯಸ್ ಸಬ್ಸ್ಟೆನ್ಸ್ ಎಲ್ಲ ನೀವು ಕನ್ಸ್ಯೂಮ್ ಮಾಡಿದಾಗ ಅದು ನಿಮ್ಮ ಕಿಡ್ನಿಯ ಮೇಲೆ ಕೂಡ ದುಷ್ಪರಿಣಾಮವನ್ನು ಬೀರಬಹುದು. ಅದೇ ಇದರ ಬಗ್ಗೆ ಯೋಚನೆ ಮಾಡಲೇಬೇಕಾದ. ಖಂಡಿತವಾಗಲೂ ಇನ್ನು ಈಗ ಇತ್ತಿನ ಯುವಜನತೆಗಳಲ್ಲಿ ಎಲ್ಲದರಲ್ಲೂ ಒಂದು ಶಾರ್ಟ್ ಕಟ್ಟನ್ನು ಹುಡುಕುವ ಒಂದು ಪ್ರವೃತ್ತಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಅವರಿಗೆ ಏನಾಗಬೇಕಂದ್ರೆ 3 ತಿಂಗಳು ಜಿಮ್ ಮಾಡಬೇಕು, ಅದರಲ್ಲಿ ಬಾಡಿ ಶೇಪ್ ಬರಬೇಕು. ಈ ಥರ ಎಲ್ಲ ಸಾಧ್ಯ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಸ್ವಲ್ಪ ನಾವು ಕಷ್ಟಪಟ್ಟು ಮಾಡಿದಾಗ ಮಾತ್ರ ನೀವು ಅದರ ಫಲವನ್ನು ನೋಡ್ತೀವಿ. ಕೆಲವು ಒಂದೇ ವಾರದಲ್ಲಿ ಕಪ್ಪಿರುವಂಥ ಮುಖ ಬಿಳಿ ಆಗ್ತದೆ ಅಂತ. ಅದರ ಹಿಂದಿನ ಎಫೆಕ್ಟ್ಗಳು ಹೌದು ಹಿಂದಿನ ಅನ್ಟುವರ್ಡ್ ಇಫೆಕ್ಟ್ಸ್ ಏನಿದೆ ಅನ್ನೋದನ್ನು ನಾವು ಸ್ವಲ್ಪ ಕಲ್ಪಿಸ್ಕೋಬೇಕು. ಹೌದು. ಥ್ಯಾಂಕ್ ಯು ಸರ್ ಈ ಒಂದು ಒಳ್ಳೆ ಸಜೆಷನ್ಗೆ. ಹಾಗೆಯೇ ಇನ್ನು ನಾನು ಕೇಳ್ತಿರೋದು ಟೀನೇಜರ್ಸ್ ಬಗ್ಗೆ. 20 ವರ್ಷ ವಯಸ್ಸಿನವರು ಅಥವಾ ಈ ಸಣ್ಣ ಮಕ್ಕಳಿಗೂ ಕೂಡ ಹೃದಯಾಘಾತ ಆಗಬಹುದಾ? ಇಲ್ಲ, ಹೆಚ್ಚಿನ ಸಂದರ್ಭಗಳಲ್ಲಿ ಈಗ ಒಂದು 15-20 ವರ್ಷದ ಮಕ್ಕಳಿಗೆ ಏನಿರ್ಬೋದು, ಅದು 20, 25, 30, 35 ವರ್ಷಗಳ ತನಕ ಕೂಡ ಈ ಹಾರ್ಟ್ ಅಟ್ಯಾಕ್ ಅಂತ ನಾವು ಏನು ಕರಿತೇವೋ ಅಂತಹ ಕಾಯಿಲೆಗಳು ಸ್ವಲ್ಪ ಕಮ್ಮಿನೇ, ಫಾರ್ಚುನೇಟ್ಲಿ ಸೋ. ಆದರೆ ಹಾಗಂದ ಮಾತ್ರಕ್ಕೆ
ಬರಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ನಾನು ಕೂಡ ನೋಡಿದಾಗ ಒಂದು 19 ವರ್ಷದ ಯುವಕನಿಗೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೇನೆ, ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ದೇನೆ. 22 ವರ್ಷದ ಯುವಕನಿಗೆ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ದೇನೆ. ಹಾಗೆಂದ ಮಾತ್ರಕ್ಕೆ ಅದೃಷ್ಟವಶಾತ್ ಇಂತಹ ಕೇಸಸ್ ತುಂಬ ಕಮ್ಮಿ. ಈಗ 15 ನೀವೊಂದು ಪ್ರಶ್ನೆ ಉಲ್ಲೇಖಿಸಿದರೆ 10-15 ವರ್ಷದ ವಯಸ್ಸಿನವರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಬರ್ಬೋದು. ಹಾರ್ಟ್ ಅಟ್ಯಾಕ್ ಬರಲ್ಲ, ಆದರೆ ಬೇರೆ ಹಲವಾರು ತರಹದ ಹೃದ್ರೋಗಗಳಿಗೆ ಸಣ್ಣ ಮಕ್ಕಳು ಕೂಡ ತುತ್ತಾಗ್ತಾರೆ. ಅದು ಹುಟ್ಟಿನಿಂದ ಬರುವ ಈ ಕಂಜನೈಟಲ್ ಹಾರ್ಟ್ ಡಿಸೀಸ್ ಏನು ಹೇಳ್ತೇವೆ, ಈ ಹೋಲ್ ಅಂತ ಹೇಳ್ತೇವೆ, ಅಥವಾ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಏನು ಹೇಳ್ತೇವೆ. ಅಲ್ಲಿ ನಮ್ಮ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಮಿಶ್ರಣ ಜಾಸ್ತಿ ಆದಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನಲ್ಲಿ ವ್ಯತ್ಯಯ ಕಂಡು ಬಂದು ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತದೆ. ಅದರಿಂದ ಅವ್ರು ಬಳಲ್ತಾ ಇರ್ಬೋದು. ಅಥವಾ ಈ ಹಾರ್ಟ್ನ ಪಂಪಿಂಗ್ನ ಒಂದು ಕ್ರಿಯೆ ಏನಿದೆ ಅದೇ ಸ್ವಲ್ಪ ವೀಕ್ ಇರ್ಬೋದು. ಇನ್ನು ಹಲವಾರು ಕಾರಣಗಳೆಲ್ಲ ಇರ್ತವೆ. ಈ ಹೃದ್ರೋಗ ಅಂದರೆ ಬರೀ ಈ ಬ್ಲಾಕ್ಸ್ ಅಂತ ಹೇಳೋದು ಕೂಡ ತಪ್ಪು. ಅಂತಹ ಬೇರೆ ಬೇರೆ ಕಾಯಿಲೆಗಳಿಗೆ ಸಣ್ಣ ಮಕ್ಕಳು ತುತ್ತಾಗಿದ್ದಿರ್ಬೋದು. ಹಾರ್ಟ್ ಅಟ್ಯಾಕ್ನ ಇನ್ಸಿಡೆನ್ಸ್ ಸಣ್ಣ ಮಕ್ಕಳಲ್ಲಿ ಆಲ್ಮೋಸ್ಟ್ ಕಮ್ಮಿ ಅಂತ ಹೇಳ್ತೇನೆ. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ, ಕೊಲೆಸ್ಟ್ರಾಲ್ ಹಾಗೆಯೇ ರಕ್ತದೊತ್ತಡ ಇದು ನಾರ್ಮಲ್ ಆಗಿದ್ರೂ ಕೂಡ ಹೃದಯ ಸಂಬಂಧಿ ತೊಂದರೆಗಳು ಬರ್ತದ ಅಂತ? ಹೌದು, ಈ ಹೃದಯ ಘಾತ ಅಥವಾ ಈ ಬ್ಲಾಕೇಜಸ್ ಅಂತ ಕಾಮನ್ ಮ್ಯಾನ್ನ ಟರ್ಮ್ನಲ್ಲಿ ನಾವು ಏನು ಕರಿತೇವೋ ಅದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಕೊಲೆಸ್ಟ್ರಾಲ್ ಅಧಿಕವಿರುವಾಗ ಅಥವಾ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇಲ್ಲದಿರುವಾಗ ಒಂದು ರಿಸ್ಕ್ ಫ್ಯಾಕ್ಟ್ ಅಂತ ನಾವು ಏನು ಕರಿತೇವೋ ಅದರಲ್ಲಿ ಈ 2 ಕಾರಣಗಳು ಕೂಡ ಒಂದು. ಹಾಗೆಂದ ಮಾತ್ರಕ್ಕೆ ಇದು 2 ನಾರ್ಮಲ್ ಇದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ವೋ ಆ ಥರ ಏನಿಲ್ಲ. ಅಥವಾ ಇದು 2 ಹೈ ಇದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರಲೇಬೇಕು ಅಂತ ಏನಾದರೂ ನಿಯಮಗಳಿದೆಯಾ? ಅದೂ ಇಲ್ಲ. ಅಂದರೆ ಈ ಒಂದು ಇಟ್ಸ್ ಅ ಕಾಂಪ್ಲೆಕ್ಸ್ ಪ್ಲೇ ಆಫ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ನಿಮ್ಮ ಏಜ್ ಇರ್ಬೋದು, ಇನ್ನು ಒಂದೊಂದು ಸಲ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಅನ್ನೋ ಒಂದೊಂದು ಇರ್ತದೆ, ಅನುವಂಶಿ ಅಂತ ನಾವೇನು ಹೇಳ್ತೇವೋ ಅದರದ್ದು ಒಂದು ಫ್ಯಾಕ್ಟರ್ ಇರ್ತದೆ. ಇನ್ನು ಶುಗರ್ ಇರ್ಬೋದು, ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್, ದೈಹಿಕ ವ್ಯಾಯಾಮದ ಕೊರತೆ ಇರ್ಬೋದು. ಇನ್ನು ನಾನು ಮೊದಲೇ ಹೇಳಿದಾಗೆ ನಮ್ಮ ಫುಡ್ ಪ್ಯಾಟರ್ನ್ ಅನ್ನೋದು ಅದು ಸ್ವಲ್ಪ ಫಾಲ್ಟಿ ಇದ್ದಾಗ ಕೂಡ ನಿಮಗೆ ಹೃದಯ ಆರೋಗ್ಯದಲ್ಲಿ ತೊಂದರೆಗಳು ಬರ್ಬೋದು. ಇನ್ನು ಲೈಕ್ ಐ ಸೆಡ್, ಕೆಲವು ಈಗ ಸಣ್ಣ ಪ್ರಾಯದ ಯುವಕರಲ್ಲಿ ಇದನ್ನು ನೋಡಿದ್ದೇವೆ, ಏನೂ ತೊಂದರೆ ಇರಲ್ಲ, ಸ್ವಲ್ಪ ಕಮ್ಮಿ. ಆದರೆ ಈಗ ನಮ್ಮ ಈ ಸಾಫ್ಟ್ವೇರ್ ಎಂಪ್ಲಾಯೀಸ್ ಇರ್ಬೋದು ಅಥವಾ ಇನ್ನು ಕೆಲವೆಲ್ಲ ಇತ್ತೀಚೆಗೆ ಅವರಿಗೆ ಎಕ್ಸಸೈಸ್ ಅನ್ನೋದು ಏನೂ ಇರಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ಕೂತ್ಕೊಂಡಿರ್ತಾರೆ, ಕಂಪ್ಯೂಟರ್ನ ಎದುರಲ್ಲಿರ್ತಾರೆ, ಎಕ್ಸಸೈಸ್ ಇರಲ್ಲ, ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದ್ರ ಬಗ್ಗೆ ಜಾಸ್ತಿ ಐಡಿಯಾ ಇರಲ್ಲ. ಅಂಥವರಿಗೆ ಅದರೊಟ್ಟಿಗೆ ಅವರಿಗೆ ಸ್ವಲ್ಪ ಈ ವರ್ಕ್ ರಿಲೇಟೆಡ್ ಇರ್ಬೋದು, ವೈಯಕ್ತಿಕ ಸಂಬಂಧಗಳಿರ್ಬೋದು, ವೈಯಕ್ತಿಕ ತೊಂದರೆಗಳಿರ್ಬೋದು, ಅಥವಾ ಇನ್ಯಾವುದೇ ಹಲವಾರು ತೊಂದರೆಗಳಿಂದ ಈ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ತದೆ, ಅದರಿಂದಾಗಿ ಕೂಡ ಆಗಿದ್ದಿರ್ಬೋದು. ಈ ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಮಾಡೋದಕ್ಕೆ ಮೆಡಿಟೇಷನ್ ಕೂಡ ಒಂದು ಒಳ್ಳೆಯದು ಅಂತ ಅಲ್ವಾ ಸರ್? ತುಂಬ ಉತ್ತಮವಾದ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂತಹ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ನಾನು ಈ ಸಮಯದಲ್ಲಿ ನಿಮ್ಮ ಯುವಜನತೆಗೆ ಹೇಳಬಯಸ್ತೇನೆ. ಉತ್ತಮ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮೆಡಿಟೇಷನ್. ಅಂದರೆ ನಾವು ಜಿಮ್ಗೆ ಹೋಗಿ ನಮ್ಮ ದೇಹವನ್ನು ನಾರ್ಮಲ್ ಆಗಿ ಇಟ್ಕೊಳ್ಬೇಕು ಅಂತಿಲ್ಲ, ಮಾಮೂಲಾಗಿ ಮನೆಯಲ್ಲೇ ನಾವು ವಾಕ್ ಮಾಡ್ಬೋದು. ಏನಂದರೆ ಅಲ್ಲಲ್ಲ, ಕರೆಕ್ಟ್, ಎಕ್ಸಾಕ್ಟ್ಲಿ. ಒಂದು ಫೈನ್ ಬ್ಯಾಲೆನ್ಸ್ ಅನ್ನೋದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಒಂದೇ ಒಂದು ನೀವು ದಿನಕ್ಕೆ 4 ಗಂಟೆ ಎಕ್ಸಸೈಸ್ ಮಾಡಿ ಮನೆಯಲ್ಲಿ ಬಂದು ಯದ್ವಾ ತದ್ವಾ ತಿಂದರೆ, ಅಥವಾ ಸ್ವಲ್ಪ ಈ ಒಂದು ಫುಡ್ಡಿನ ಮೇಲೆ, ಆಹಾರದ ಮೇಲೆ ನಾವು ನಿಯಂತ್ರಣ ತಪ್ಪಿ ಸೇವಿಸಿದಾಗ ನೀವು ಅಲ್ಲಿ ಮಾಡಿದ ಒಳ್ಳೆ ಕೆಲಸ ಇಲ್ಲಿ ಸಂಪೂರ್ಣವಾಗಿ ವೇಸ್ಟ್ ಆಗಿ ಹೋಗ್ತದೆ. ಒಟ್ಟಾರೆ ಡಾಕ್ಟರ್ ಹೇಳೋದು ಒಂದು ಶಿಸ್ತಿನ ಜೀವನವನ್ನ ವೇಳಾಪಟ್ಟಿಯನ್ನು ಮಾಡ್ಕೊಳ್ಬೇಕು ನಾವು ಅಂತ, ಅದರಿಂದ ಕೂಡ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಬೋದು. ಸರ್, ಇದಂತೂ ಮಾಮೂಲಾಗಿ ಕೇಳಿರೋ ಪ್ರಶ್ನೆ. ಯಾವುದೇ ಒಂದು ಕಡೆಯಲ್ಲಿ ಹೋಗಿ ಕುಳಿತರು ಕೂಡ ಅವ್ರು ಮಾತಾಡೋದು ಅವನಿಗೆ ಹಾಗೆ ಆಯ್ತಂತೆ, ಅದು ಕೋವಿಡ್ ನಂತರ ವ್ಯಾಕ್ಸಿನ್ ಕೊಟ್ಟ ನಂತರವೇ ಹೀಗಾಗಿರೋದು ಅಂತ. ಈ ಕೋವಿಡ್ ನಂತರ ಹೌದಾ ಸರ್ ಹೆಚ್ಚಾಗಿ ಹೃದಯಘಾತಗಳಿಗೆ? ಹೌದು, ಈ ಕೋವಿಡ್ ವೈರಸ್ ಇಂದು ಒಂದು ಸೆಕೆಂಡರಿ ಚೇಂಜಸ್ ಅಂತ ನಾವು ಹೇಳ್ತಾ ಇದ್ವಿ. ಅದು ಏನು ಮಾಡ್ತಿತ್ತಂದರೆ, ಈ ರಕ್ತದ ಒಂದು ನಾವು ಬ್ಲಡ್ ವಿಸ್ಕಾಸಿಟಿ ಅಂತ ಹೇಳ್ತೇವೆ, ರಕ್ತ ಎಷ್ಟು ದಪ್ಪ ಇರಬೇಕು ಅಷ್ಟೇ ದಪ್ಪ ಇರಬೇಕು. ಈ ಕೋವಿಡ್ ವೈರಸ್ನಿಂದ ಏನಾಗ್ತದೆ ಅಂದರೆ, ಎಸ್ಪೆಷಲಿ ಈ ಕೋವಿಡ್ ಆದ ನಂತರ ಮುಂದಿನ 5-6 ತಿಂಗಳಲ್ಲಿ ಅಥವಾ ಮುಂದಿನ ಒಂದು 8-9 ತಿಂಗಳ ಮಟ್ಟಿಗೆ ಅದು ಆ ರಕ್ತದಲ್ಲಿ ಉಂಟು ಮಾಡುವ ಕೆಲವು ವ್ಯತ್ಯಾಸಗಳಿಂದಾಗಿ
ಈ ಬ್ಲಡ್ ವಿಸ್ಕಾಸಿಟಿ ಅನ್ನೋದು ಜಾಸ್ತಿ ಆಗ್ತದೆ, ರಕ್ತ ಸ್ವಲ್ಪ ಜಾಸ್ತಿ ಆಗ್ತೈತಿ. ಯಾವಾಗ ನಿಮ್ಮ ರಕ್ತದ ದಪ್ಪ ಜಾಸ್ತಿ ಆಗ್ತದೋ ಅದು ರಕ್ತ ಸಂಚಲನೆಯಲ್ಲಿ ಸ್ವಲ್ಪ ವ್ಯತ್ಯಯವನ್ನು ಉಂಟು ಮಾಡ್ತದೆ. ಇದರಿಂದಾಗಿ ಒಂದೊಂದು ಸಲ ಏನಾಗ್ತದೆ, ಸ್ವಲ್ಪ ಈ ರಕ್ತ ಹೆಪ್ಪುಗಟ್ಟುವ ಒಂದು ವಿಧಾನ ಏನಿದೆ ಅದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಾವು ವೈಜ್ಞಾನಿಕವಾಗಿ ಹೈಪರ್ ಕೋಯಾಗುಲೇಬಲ್ ಸ್ಟೇಟ್ಸ್ ಅಂತ ಏನು ಹೇಳ್ತೇವೆ, ಆಗ ರಕ್ತ ಹೆಪ್ಪುಗಟ್ಟುವ ಒಂದು ಪ್ರೋಸೆಸ್ ಏನಿದೆ ಅದು ಸ್ವಲ್ಪ ಏರುಪೇರುಂಟಾಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ನ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಹಾಗೆಂದ ಮಾತ್ರಕ್ಕೆ ಇತ್ತೀಚೆಗೆ ಕೋವಿಡ್ ನಂತರನೇ ಹಾರ್ಟ್ ಅಟ್ಯಾಕ್ ಬಂತು, ಕೋವಿಡ್ನ ಮೊದಲು ಹಾರ್ಟ್ ಅಟ್ಯಾಕ್ ಇರಲಿಲ್ವಾ? ಕೋವಿಡ್ನ ಮೊದಲು ಕೂಡ ಇಷ್ಟೇ ಇತ್ತು. ಇನ್ನೊಂದು ತಪ್ಪು ಕಲ್ಪನೆ ಏನಂದರೆ ಎಲ್ಲ ಈ ವ್ಯಾಕ್ಸಿನ್ಗಳಿಂದ ಆಯ್ತಂತೆ. ಒಂದು ತುಂಬ ಬೇಸರ ಉಂಟು ಮಾಡುವ ಒಂದು ವಿಚಾರ ಇದು. ಈ ವ್ಯಾಕ್ಸಿನ್ ಅನ್ನೋದು ಒಂದು ಲೈಫ್ ಸೇವಿಂಗ್ ಮೆಜರ್ ಆಗಿ ನಮಗೆಲ್ಲರಿಗೆ ಪರಿಣಮಿಸಿತ್ತು. ನೀವು ನೋಡಿರ್ಬೋದು, ಹೆಚ್ಚಿನ ಸಂದರ್ಭಗಳು ಈ ಕೋವಿಡ್ನಿಂದ ವ್ಯತ್ಯಾಸಗಳುಂಟ. ಕೋವಿಡ್ ನ್ಯೂಮೋನಿಯಾ ಆಯಿತು ಅಂತಂದರೆ ಹೋದ್ರೆ ಅಂತಲೇ ಒಂದು ಟೈಮಲ್ಲಿ ಇತ್ತು. ಯಾವಾಗ ಇನ್ಸುಲಿನ್ ಇದು ವ್ಯಾಕ್ಸಿನ್ ಕೊಟ್ಟರು ಅದರ ನಂತರ ಕೋವಿಡ್ ನ್ಯೂಮೋನಿಯಾ ಆದವರು ಕೂಡ ಅದರಿಂದ ಚೇತರಿಸ್ಕೊಂಡು ಹೊರಗಡೆ ಬಂದರು. ಆದರೆ ಇತ್ತೀಚೆಗೆ ಜನ ದೂಷಿಸೋದು ಆ ವ್ಯಾಕ್ಸಿನ್ನಿಂದ ಆಯಿತು ಅಂತ. ಖಂಡಿತವಾಗಲೂ ತಪ್ಪು ಕಲ್ಪನೆ ಜನಗಳಲ್ಲಿ ಇದು. ವ್ಯಾಕ್ಸಿನಿಗೂ ಹಾರ್ಟ್ ಅಟ್ಯಾಕಿಗೂ ದೊಡ್ಡ ಏನು ಸಂಬಂಧಗಳಿಲ್ಲ. ಇಲ್ಲ. ಓಕೆ ಸರ್, ನಂತರ ಇರೋದು ಪ್ಯಾನಿಕ್ ಅಟ್ಯಾಕ್ ಅಂತ. ಇದರಿಂದ ಹೃದಯಘಾತ ಆಗ್ತಕ್ಕಂತಹ ಸಾಧ್ಯತೆಗಳು ಉಂಟಾ ಅಂತ? ಇಲ್ಲ, ಪ್ಯಾನಿಕ್ ಅಟ್ಯಾಕ್ನಿಂದ ಹಾರ್ಟ್ ಅಟ್ಯಾಕ್ಗಳು ಆಗಲ್ಲ. ಆದರೆ ಹಾರ್ಟ್ ಅಟ್ಯಾಕ್ನಿಂದ ಜನಗಳಲ್ಲಿ ಪ್ಯಾನಿಕ್ ಅಟ್ಯಾಕ್ ಜಾಸ್ತಿ ಆಗ್ಬೋದು. ಯಾಕಂದರೆ ಈಗ ನಾವೇ ನೋಡ್ತೇವೆ, ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ಸಾಮಾನ್ಯರಲ್ಲಿ ಒಂದು ದುಗುಡ ಅದೆಲ್ಲ ಉಂಟಾಗ್ತದೆ ಒಳಗಡೆಯಿಂದ. ಪ್ಯಾನಿಕ್ ಅಟ್ಯಾಕ್ನಿಂದ ಹಾರ್ಟ್ ಅಟ್ಯಾಕ್ ಉಂಟಾಗಲ್ಲ. ಪ್ಯಾನಿಕ್ ಅಟ್ಯಾಕ್ ಅಥವಾ ಇನ್ಯಾವುದೇ ಪ್ಯಾನಿಕ್ ಅಟ್ಯಾಕ್ಗಿಂತ ಕೆಲವು ಈ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೇವೆ. ಈಗ ಒತ್ತಡ ಜಾಸ್ತಿ ಆದಾಗ ಜೀವನದಲ್ಲಿ ಆ ಒತ್ತಡದಿಂದಾಗಿ ನಿಮಗೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ಪ್ಯಾನಿಕ್ ಅಟ್ಯಾಕ್ನಿಂದ ಬರಲ್ಲ. ಓಕೆ ಸರ್, ಆವಾಗಲೇ ಒಂದು ಸಲ ಮೆನ್ಷನ್ ಮಾಡಿದ್ರಿ, ಆದರೂ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕ್ವಶನ್ ಕೇಳೋದು, ಈ ಹೃದ್ರೋಗ ಅನ್ನೋದು ಆನುವಂಶಿಕವಾ ಅಥವಾ ನಮ್ಮ ಜೀವನ ಶೈಲಿಯ ಫಲಿತಾಂಶವೇ ನಮಗೆ ಹೃದ್ರೋಗ ಬರೋದಕ್ಕೆ ಕಾರಣನಾ ಅಂತ? ಹೌದು, ಇದು ತುಂಬ ರೆಲೆವೆಂಟ್ ಪ್ರಶ್ನೆ. ಯಾಕಂದರೆ ಈ ಅನುವಂಶೀಯತೆ ಅನ್ನೋದು ಖಂಡಿತವಾಗಲೂ ಪ್ರತಿಯೊಂದು ಕಾಯಿಲೆಗಳಲ್ಲೂ ಕೂಡ ಈ ಅನುವಂಶೀಯತೆ ಅನ್ನೋದು ಒಂದು ರೋಲನ್ನು ಪ್ಲೇ ಮಾಡ್ತದೆ. ಈಗ ಹಾರ್ಟ್ ಅಟ್ಯಾಕ್, ಹಾರ್ಟ್ ರಿಲೇಟೆಡ್ ಡಿಸೀಸಸ್ನಲ್ಲಿ ಕೂಡ ಇದಿದೆ. ಯಾಕಂದರೆ ಯಾವಾಗ ನಮ್ಮ ವಯಸ್ಕರಲ್ಲಿ, ನಮ್ಮ ಹಿರಿಯರಲ್ಲಿ, ನಮ್ಮ ತಂದೆ ತಾಯಿ ಇರ್ಬೋದು ಅಥವಾ ನಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಅಂದರೆ ಮೊದಲನೆಯ ಫಸ್ಟ್ ಜನ್ರೇಷನ್ನಲ್ಲಿ ಯಾರ್ಯಾರು ಇರ್ತದೋ, ಈಗ ನಮ್ಮ ಸೋದರ ಮಾವಿರ್ಬೋದು ಅಥವಾ ನಮ್ಮ ಇನ್ಯಾರೇ ಇರ್ಬೋದು ಅಥವಾ ನಮ್ಮ ತಂದೆ ತಾಯಂದರಲ್ಲಿ, ತಂದೆಯವರಲ್ಲಿ ಒಂದು 50-55 ಒಳಗಡೆ ಹೃದ್ರೋಗ ಸಮಸ್ಯೆ ಉಂಟಾಗಿತ್ತು, ಅಥವಾ ಹೆಂಗಸರಲ್ಲಿ 45-50 ವರ್ಷದ ಒಳಗಡೆ ಅವರಿಗೇನಾದರೂ ಹಾರ್ಟ್ ಅಟ್ಯಾಕ್ ಸಂಬಂಧಿತ ತೊಂದರೆಗಳಿದ್ದಲ್ಲಿ ಆಗ ನಮಗೆ ಹೃದ್ರೋಗ ಬರುವ ಸಾಧ್ಯತೆಗಳಿರ್ತವೆ ಹೊರತು, ಆದರೆ ಅವರಿಗೆ ಬಂದಿದ್ದರೆ ನಮಗೆ ಬರಲೇಬೇಕು ಅನ್ನೋ ನಿಯಮಗಳೇನಿಲ್ಲ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ನೇಚರ್. ಇದೆಲ್ಲ ಇದ್ದರೂ ಕೂಡ ನೀವು ನಿಮ್ಮನ್ನು ಒಂದು ಶಿಸ್ತುಭರಿತ ಜೀವನವನ್ನು ನೀವು ನಿಮ್ಮದಾಗಿಸ್ಕೊಂಡಾಗ ಇದೆಲ್ಲ ಇದ್ದರೂ ಕೂಡ ನೀವು ಹೃದ್ರೋಗದಿಂದ ದೂರ ಇರ್ಬೋದು. ಆದರೆ ನಾವು ಸ್ವಲ್ಪ ಯಾವಾಗ ಜಾಗ್ರತೆ ತಪ್ತೇವೋ ಆಗ ಒಂದೊಂದು ಸಲ ದಂಡ. ನಾನು ಅದನ್ನೇ ಕೇಳೋಣ ಅಂತ ಇದ್ದಿದ್ದು. ಇವಾಗ ನಮ್ಮ ಹಿರಿಯರು ಹೃದಯಘಾತದಿಂದ ಒಂದು 50 ವರ್ಷಕ್ಕೆ ತೀರಿ ಹೋದರು. ಇವಾಗ ಆರೋಗ್ಯವಾಗಿರುವಂಥ ನಾನು ಕೂಡ 50 ವರ್ಷ ಆಗೋ ನನಗೂ ಈ ಪ್ರಾಬ್ಲಮ್ ಬರ್ಬೋದಾ ಅಂತ ನಿಯಮ ಇದೆಯಾ? ಇಲ್ಲ ಇಲ್ಲ ಅಲ್ವಾ? ಅದೇ ಶಿಸ್ತಿನ ಜೀವನವನ್ನು ಅಳವಡಿಸಿಕೊಂಡ್ರೆ ಅದರಿಂದ ಪಾರಾಗಿ ಚೆನ್ನಾಗಿ ಮುಂದುವರಿಬೋದು ಅಂತ ಹೇಳುವಂಥದ್ದು. ಎಸ್, ಆದರೆ 50 ವರ್ಷಕ್ಕೆ ಹಿರಿಯರು ಹೋದರೂ ನಾನು ಕೂಡ ಹಾಗೆ ಆಗ್ತೇನೆ ಅಂತ ಭಯ ಬೇಡ. ಶಿಸ್ತಿನ ಜೀವನ ಇರಲಿ, ಆರೋಗ್ಯಕರವಾದ ಜೀವನ ಇರಲಿ ಅಂತ. ಸರ್, ನೆಕ್ಸ್ಟ್ ನಾನು ಈ ಹೃದ್ರೋಗದ ವಿಚಾರಕ್ಕೆ ಬಂದರೆ ಸಾಕಷ್ಟು ಮಂದಿ ಗೊತ್ತಿರೋದಿಲ್ಲ. ನಾವು ಅದರ ಲಕ್ಷಣಗಳ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ. ಯಾವುದು ಹೃದಯ ಸಂಬಂಧಿ ಕಾಯಿಲೆಯೇ ಹೌದು, ಹೀಗೆ ಬಂದರೆ ಮಾತ್ರ ನನಗೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಇದು ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ ಬರುವಂಥ ಲಕ್ಷಣಗಳು ಏನು, ಇದರ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಹೇಗೆ ಸರ್? ನಾನು ಇದನ್ನು ಆಗಲೇ ಸ್ವಲ್ಪ ಸಂಕ್ಷಿಪ್ತವಾಗಿ ಉಲ್ಲೇಖಿಸಿದೆ. ಆದರೆ ಏನಂದರೆ ಈ ಹೃದ್ರೋಗ ಸಂಬಂಧಿತ ರೋಗ ಲಕ್ಷಣಗಳು ಏನಿದೆ ಅದು ಜನಸಾಮಾನ್ಯರಿಗೆ ಇದು ಹೃದಯ ಸಂಬಂಧಿತ ಅಥವಾ ಇದು ಹೃದಯ ಸಂಬಂಧಿತ ಅಲ್ಲ ಅಂತ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಕೂಡ ಯಾವಾಗ ನಿಮಗೆ ನಿಮ್ಮ ಎದೆ ನೋವು ಅಥವಾ ಸ್ವಲ್ಪ ಉಬ್ಬಸದಾಗಿ ಉಸಿರಾಟದಲ್ಲಿ ತೊಂದರೆ ಇರ್ಬೋದು, ಅಥವಾ ಸ್ವಲ್ಪ ಈ ಗ್ಯಾಸ್ಟ್ರೈಟಿಸ್ ಥರ ನಾನು ಆಗಲೇ ಹೇಳಿದೆ, ಯಾವಾಗ ಇಂತಹ ಲಕ್ಷಣಗಳು ನಿಮಗೆ ನೀವು ಕೆಲಸದಲ್ಲಿ ತೊಡಗಿರುವಾಗ ಬರ್ತದೋ ಅಥವಾ ಸ್ವಲ್ಪ ಭಾರದ ಕೆಲಸವನ್ನು ಮಾಡುವಾಗ ಬರ್ತದೋ ಅಥವಾ ಸ್ವಲ್ಪ ಮೇಲೆ ಹತ್ತುವಾಗ ಬರ್ತದೋ,
ಅಥವಾ ಸ್ವಲ್ಪ ನೀವು ಸ್ಟ್ರೆಸ್ಸಲ್ಲಿರುವಾಗ ನಿಮಗೆ ಸ್ವಲ್ಪ ಎದೆಯಲ್ಲಿ ಸ್ವಲ್ಪ ಟೈಟ್ನೆಸ್ ಥರ ಏನೋ ಬರ್ತದೋ ಅಂತಹ ಸಂದರ್ಭಗಳಲ್ಲಿ ಇದು ಹೃದ್ರೋಗದ ಮೊದಲನೆಯ ರೋಗ ಲಕ್ಷಣಗಳಾಗಿದ್ದಿರ್ಬೋದು. ಓಕೆ 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 ಸರ್, ಮತ್ತೊಂದು ಸಾಕಷ್ಟು ಮಂದಿ ನಾನು ನೋಡಿದ್ದೇನೆ ಕೂಡ, ನನಗೆ ನೋವಾಗ್ತಾ ಇದೆ, ಎದೆ ನೋವಾಗ್ತಾ ಇದೆ, ರೈಟ್ ಸೈಡ್ ಲೆಫ್ಟ್ ಸೈಡ್ ಅಥವಾ ಎಲ್ಲೋ ಬೆನ್ನು ಎಳೆದಾಗ ಆಗ್ತಾ ಇದೆ. ಒಬ್ಬ ಹೃದಯಘಾತ ಆಗುವಂಥ ವ್ಯಕ್ತಿಗೆ ಅವನ ದೇಹದ ಯಾವ ಒಂದು ಭಾಗದಲ್ಲಿ ಆ ನೋವು ಕಾಣಿಸಿಕೊಳ್ತದೆ ಅಂತ? ಅದು ಯಾವುದೇ ಭಾಗದಲ್ಲಿ ಕಾಣಿಸ್ಕೋಬಹುದು, ಆದರೆ ಹೆಚ್ಚಾಗಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಹೃದಯ ಅನ್ನೋದು ಎಡಭಾಗದಲ್ಲಿರುವಂತಹ ಒಂದು ಬಾಡಿಯ ಅಂಗ ಹಾಗಿರುವ ಸಾಮಾನ್ಯವಾಗಿ ಇದು ಎಡಭಾಗದಲ್ಲಿ ಬರ್ಬೋದು, ಕೆಲವೊಂದು ಬಾರಿ ಮಧ್ಯಭಾಗದಲ್ಲಿ ಬರ್ಬೋದು, ಕೆಲವೊಂದು ಬಾರಿ ಬರೀ ಹೊಟ್ಟೆಯಲ್ಲಿ ಕಾಣಿಸ್ಬೋದು, ನಿಮ್ಮ ಕುತ್ತಿಗೆಯಲ್ಲಿ ಕಾಣಿಸ್ಕೋಬೋದು, ನಿಮ್ಮ ಗಂಟ್ಲಲ್ಲಿ ಸ್ವಲ್ಪ ಹಿಡ್ಕೊಂಡಾಗ ಆಗ್ಬೋದು, ಒಂದೊಂದು ಸಲ ನಿಮ್ಮ ದವಡೆಯಲ್ಲಿ ನೋವು ಬರ್ಬೋದು. ಎಷ್ಟೋ ಸಲ ನಮ್ಮ ಟೆಕ್ಸ್ಟ್ ಬುಕ್ಸ್ಗಳಲ್ಲೂ ಕೂಡ ಇದನ್ನು ಮೆನ್ಷನ್ ಆಗಿ, ಇನ್ಫ್ಯಾಕ್ಟ್ ನನ್ನ ಒಂದು ಪೇಷಂಟಲ್ಲೇ ನೋಡಿದ್ದೇನೆ, ಅವರಿಗೆ ದವಡೆಯಲ್ಲಿ ನೋವು ಬಂದಿತ್ತು, ಅವರೊಬ್ಬರು ದಂತವೈದ್ಯರ ಹತ್ರ ಹೋಗಿದ್ದರು, ಅವರ ಹಲ್ಲು ಕಿತ್ತರು, 1 ವಾರದಲ್ಲಿ ಅವರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ನನ್ನ ಹತ್ರ ಬಂದರು. ಅದೇ ನೋವಿಂದ ಅವರು ಡೆಂಟಿಸ್ಟ್ ಹತ್ರ ಹೋಗಿದ್ದರು. ಅದನ್ನು ಅಂದರೆ ಇದು ನಾನು ಏನನ್ನು ಹೇಳ ಬಯಸ್ತೇನೆಂದರೆ, ಕೆಲವೊಂದು ಬಾರಿ ಈ ರೋಗ ಲಕ್ಷಣಗಳನ್ನೋದು ಡಾಕ್ಟ್ರುಗಳಿಗೂ ಕಷ್ಟ ಆಗ್ತದೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಅಂತ. ಸೊ ಇದು ದ ವೇ ಇಟ್ ಪ್ರೆಸೆಂಟ್ಸ್ ತುಂಬ ವೇರಿಯಡ್ ಆಗಿ ಪ್ರೆಸೆಂಟ್ ಆಗ್ತದೆ. ಸೊ ಯಾವಾಗ ಒಂದು ರೋಗ ಲಕ್ಷಣ ನಿಮಗೆ ಡೌಟ್ ಬಂತು, ಅದು ಪದೇ ಪದೇ ನಿಮ್ಮನ್ನು ಕಾಡ್ತಾ ಇದೆಯೋ, ಆಗ ದಯವಿಟ್ಟು ನೀವು ಟೈಮ್ ವೇಸ್ಟ್ ಮಾಡಬೇಡಿ, ಒಂದು ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಬಂದು ಒಂದು ಕನ್ಸಲ್ಟ್ ಮಾಡಿ ಏನು ಅದರದ್ದೊಂದು ನಾನ್ ಇನ್ವೇಸಿವ್ ಟೆಸ್ಟಿಂಗ್ ಅಂತ ನಾವು ಏನು ಹೇಳ್ತೇವೋ ಅದನ್ನೆಲ್ಲ ಮಾಡಿಸ್ಕೊಂಡ್ರೆ ಅದರಲ್ಲಿ ನಿಮಗೆ ಸ್ಪಷ್ಟ ಮೆಸೇಜ್ ಸಿಗ್ತದೆ, ಉತ್ತರ ಸಿಗ್ತದೆ. ಅದನ್ನು ನೀವು ಫಾಲೋ ಮಾಡಿದ್ರೆ ಆಯ್ತಲ್ಲ? ಎಸ್ ಸರ್. ಓಕೆ ಸರ್, ಹಾಗಿದ್ರೆ ಇವಾಗ ನಾವು ಒಂದು ಮಾತಾಡಿದ್ದೀವಿ ಎಲ್ಲಿ ನೋವುಗಳು ಕಾಣಿಸಿಕೊಳ್ತದೆ ಅಂತ. ಇದು ನೋವಿನ ವಿಚಾರಕ್ಕೆ ಎಲ್ಲಿ ಬೇಕಿದ್ರೂ ಬರ್ಬೋದು, ಡಾಕ್ಟರನ್ನು ನಾವು ಕಾಂಟ್ಯಾಕ್ಟ್ ಆಗೋದು ಬೆಟರ್ ಅಂತ ಹೇಳಿದ್ರಿ. ಹಾಗಿದ್ರೆ ನೋವು ಇಲ್ಲದೆಯೇ, ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವು ಇಲ್ಲದೆ ಕೂಡ ಹೃದಯಾಘಾತ ಆಗಬಹುದಾ? ಹೌದು, ಅತ್ಯುತ್ತಮ ಪ್ರಶ್ನೆ. ಕಾರಣ ಏನಂದರೆ, ಹಲವಾರು ಬಾರಿ ಅಥವಾ ನಾವು ಈಗ ಈ ಸೈಂಟಿಫಿಕ್ ಆಗಿ ಕೂಡ ಮಾತಾಡುವಾಗ ಈ ಹೃದ್ರೋಗದಲ್ಲಿ ಜನ ಸಾಯ್ತಾರೆ. ಪ್ರತಿಯೊಬ್ಬರು ಈಗ ನಿಮಗೆ ಹಾರ್ಟ್ ಅಟ್ಯಾಕ್ ಆದಾಗ ಜನ ಸಾಯ್ತಾರೆ ಅಂತಲ್ಲ, ಒಂದು 100ರಲ್ಲಿ ಒಂದು 10-15 ಮಂದಿ ದುರದೃಷ್ಟವಶಾತ್ ಮರಣವನ್ನಾಗ್ತಾರೆ. ಆದರೆ ಹೆಚ್ಚಿಂದ ಹೆಚ್ಚು ಈ ಯಾರು ಹೂ ಆರ್ ಡೆಸ್ಟೈನ್ ಟು ಡೈ ಅಂತ ಹೇಳ್ತೇವೆ ನೋಡಿ, ಅವರು ಅನ್ಫಾರ್ಚುನೇಟ್ಲಿ ಅವರು ಯಾವಾಗ ಸಾಯ್ತಾರೆ, ಅವರು ಆಸ್ಪತ್ರೆಯನ್ನು ತಲುಪೋದಕ್ಕಿಂತ ಮೊದಲೇ ಮರಣವನ್ನಪ್ಪಿರ್ತಾರೆ. ಇದು ಯಾಕಾಗ್ತದೆ ಅಂದರೆ, ಈಗ ಒಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಆಗಿರುವಾಗ ಈ ನಮ್ಮ ಹೃದಯದಲ್ಲಿ ಕೆಲವು ಈ ಇಲೆಕ್ಟ್ರಿಕಲ್ ಚೇಂಜಸ್ ಕಾಣಿಸ್ಕೊಳ್ತವೆ. ಇದನ್ನು ನಾವು ಅರಿಥ್ಮಿಯಾಸ್ ಅಂತ ಹೇಳ್ತೇವೆ, ಇದನ್ನು ನಾವು ಅರಿಥ್ಮಿಕ್ ಡೆತ್ಸ್ ಅಂತ ಹೇಳ್ತೇವೆ. ಫೈನಲಿ ಈ ಅರಿಥ್ಮಿಯಾಸ್ ಅಂತ ಯಾರಿಗೆ ಉಂಟಾಗ್ತದೋ ಹಾರ್ಟ್ ಅಟ್ಯಾಕ್ ಆಗಿರುವಾಗ, ಅದು ತುಂಬ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ ಅಂತ ನಾನು ಇಲ್ಲಿ ಹೇಳ ಬಯಸ್ತೇನೆ. ಅದಕ್ಕೋಸ್ಕರ ಅದು ಪೇನ್ಲೆಸ್ ಡೆತ್ ಆಗಿರ್ತದೆ. ಯಾಕಂದರೆ ನಿಮಗೆ ಗೊತ್ತೇ ಆಗಿರಲ್ಲ, ಸಡನ್ ಡೆತ್ ಆಗಿರ್ಬೋದು. ಅದರಲ್ಲಿ ಕೆಲವು ನಿಮಗೆ ಜಾಸ್ತಿ ಟೈಮ್ ಕೂಡ ಕೊಡೋದಿಲ್ಲ. ಇನ್ನೊಂದು ಸಬ್ ಕ್ಯಾಟಗರಿ ಅಂದರೆ ಈ ಡಯಾಬಿಟಿಸ್ ಇರುವವರು ರೋಗಿಗಳು. ಯಾರಿಗೆ ನಿಮಗೆ ಡಯಾಬಿಟಿಸ್ ಇರ್ತದೋ, ಒಂದು 15-20 ವರ್ಷ ಡಯಾಬಿಟಿಸ್ ಇರುವಾಗ ಅಥವಾ 20-25 ವರ್ಷ ಡಯಾಬಿಟಿಸ್ ಇರ್ತದೋ, ಅವರಲ್ಲಿ ಈ ರೋಗ ಲಕ್ಷಣಗಳು, ಈ ಹೃದ್ರೋಗ ಸಂಬಂಧಿತ ರೋಗ ಲಕ್ಷಣಗಳೇನಿದೆ ಅದೆಲ್ಲ ಯಾವುದೇ ಕಾಣಿಸ್ಕೊಳ್ಳದೇ ಇರ್ಬೋದು. ಈ ಡಯಾಬಿಟಿಸ್ನಿಂದಾಗಿ ಒಂದು ಈ ಆಟೋನಾಮಿಕ್ ನ್ಯೂರೋಪತಿ ಅಂತ ಒಂದು ಇದಾಗ್ತದೆ. ಅದರಿಂದಾಗಿ ನಮ್ಮ ರೋಗ ಲಕ್ಷಣಗಳೆಲ್ಲ ಬ್ಲಂಟ್ ಆಗ್ತದೆ, ಗೊತ್ತೇ ಆಗಲ್ಲ. ಅದು ರೋಗ ಉಲ್ಬಣಗೊಂಡು ಅದು ನಿಯಂತ್ರಣ ಹೋದಾಗ ಮಾತ್ರ ಅದರಿಂದ ಆಗುವ ಸೆಕೆಂಡರಿ ಚೇಂಜಸ್ನಿಂದ ನಮಗೆ ಹಾರ್ಟಿನ ತೊಂದರೆಗಳಿದೆ ಅಂತ ಗೊತ್ತಾಗ್ತದೆ ಹೊರತು, ಹಲವಾರು ಬಾರಿ, ಎಲ್ಲರಲ್ಲೂ ಅಲ್ಲ, ಡಯಾಬಿಟಿಕ್ಸಲ್ಲಿ ಕೆಲವು ಡಯಾಬಿಟಿಕ್ ರೋಗಿಗಳಲ್ಲಿ ಈ ಹೃದ್ರೋಗ ಲಕ್ಷಣಗಳು ಸರಿಯಾಗಿ ಕಾಣಿಸ್ಕೊಳ್ಳದೇ ಇರ್ಬೋದು. ಅದು ಯಾವಾಗ ಕಾಣಿಸ್ಕೊಳ್ತದೆ, ಅದರಿಂದ ಆಗುವ ಅನಾಹುತಗಳೆಲ್ಲ ಆಗಿರುವಾಗಲೇ ಗೊತ್ತಾಗಿರ್ತದೆ ನಮಗೆ. ಓಕೆ, ಅದಕ್ಕಿಂತ ನಾವು ಬೆಟರ್ ಆಗಿ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಡಾಕ್ಟರ್ನ ವರ್ಷಕ್ಕೊಮ್ಮೆ ನೀವು ಹೃದಯ ರೋಗ ತಜ್ಞರೊಟ್ಟಿಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ವರ್ಷಕ್ಕೊಂದು ಬಾರಿ ECG, ಎಕೋ, TMT ಅನ್ನೋದನ್ನು ಮಾಡೋದ್ರಲ್ಲಿ ತುಂಬ ಅರ್ಥ ಇದೆ ಅನ್ನೋದು ನನ್ನ ಕಲ್ಪನೆ. ಅದೇ ಈ ಒಂದು ವಿಷಯವನ್ನು 2-3 ಸಾರಿ ಹೇಳ್ತಾ ಇದ್ದಾವೆ. ಯಾಕೆಂತ ಹೇಳಿದರೆ, ಆರೋಗ್ಯ ಕೆಟ್ಟ ನಂತರ ನಾವು ವರಿ ಮಾಡೋದಕ್ಕಿಂತ ಆರೋಗ್ಯ ಉಳಿಸಿಕೊಳ್ಳೋದ್ರಲ್ಲಿ ನಾವು ಜಾಣ್ಮೆಯನ್ನು ಪ್ರದರ್ಶಿಸಬೇಕು. ಆರೋಗ್ಯ ಕೆಡದಾಗೆ ನೋಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅನ್ನೋದು. ಓಕೆ, ಥ್ಯಾಂಕ್ ಯು ಸರ್ ಈ ಒಂದು ಸಜೆಷನ್ಗೆ ಮತ್ತೊಮ್ಮೆ. ಇವಾಗ ಹೃದಯಾಘಾತ ಹೇಗೆಲ್ಲ ಬರುತ್ತೆ, ಯಾರಿಗೆಲ್ಲ ಬರುತ್ತೆ, ಗೊತ್ತಿಲ್ಲದೆ ಕೂಡ ಆಗ್ಬೋದು ಅಂತ ನಾವು ಮಾತಾಡಿದ್ವಿ. ನೀವು ಹೇಳಿದ್ರಿ ಕೂಡ ಈ ಹೃದಯಾಘಾತದ ಲಕ್ಷಣಗಳು ಹೇಗೂ ಅಂತ ಸಾಕಷ್ಟು ಮಂದಿಗೆ ಇವಾಗ ಗೊತ್ತಾಗಿದೆ. ಈ ಹೃದಯಾಘಾತ ಆಗುವ ಸಂದರ್ಭದಲ್ಲಿ ಅಥವಾ ನನಗೆ ಆಗ್ತಾ ಇದೆ ಅಂತ ಗೊತ್ತಾದಾಗ ತಕ್ಷಣ ಅವರು ಏನು ಮಾಡಬೇಕು,
ಒಂದು ವೇಳೆ ಅವರು ಒಬ್ಬರೇ ಇದ್ದರೆ ಏನು ಮಾಡ್ಕೊಳ್ಬೇಕು ಆ ಸಂದರ್ಭದಲ್ಲಿ ಅಂತ? ಹೌದು, ಇನ್ನೊಂದು ಉತ್ತಮ ಪ್ರಶ್ನೆ ನಿಮ್ಮಿಂದ ಕೂಡ. ಯಾಕಂದರೆ ನೋಡಿ, ಈ ಜನಗಳಲ್ಲೊಂದು ಕಲ್ಪನೆ ಇರ್ತದೆ, ನಾನು ಹೃದಯ ಆಗೋದಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಒಂದು ಡೌಟ್ ಬಂದರೆ ನಾನು ಏನು ಮಾಡ್ಬೋದು, ಮನೆಯಲ್ಲಿ ಏನೇನೆಲ್ಲ ಮೆಡಿಸಿನ್ ನಾನು ಎಮರ್ಜೆನ್ಸಿ ಯೂಸಿಗೆ ಇಟ್ಕೋಬೇಕು ಅಂತ. ಅದೇ ಪ್ರಥಮ ಚಿಕಿತ್ಸೆ. ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ, ನಿಮಗೆ ಎಲ್ಲಾದರೂ ಹೃದಯಾಘಾತ ಆಗಿದೆ ಅಂತ ಗೊತ್ತಾಗಿದ್ದಲ್ಲಿ, ಯಾವುದೇ ನೀವು ಡಾಕ್ಟರ್ ಹತ್ರ ಹೋಗಿದ್ದೀರಿ ಅಥವಾ ಇನ್ಯಾರಲ್ಲಿಗೋ ಹೋಗಿದ್ದೀರಿ ಅಂತ ಆದರೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಆದಷ್ಟು ಬೇಗ ಯಾವುದಾದ್ರೂ ಒಂದು ಆಸ್ಪತ್ರೆಯನ್ನು ತಲುಪಿ ಅಲ್ಲಿ ನಿಮ್ಮ ಈ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸ್ಕೊಂಡು ಎಷ್ಟು ಬೇಗ ನೀವು ಅದನ್ನು ಆಸ್ಪತ್ರೆಯಲ್ಲಿ ಶುರು ಮಾಡ್ತಾರೋ ಅಷ್ಟು ನೀವು ಹೃದಯಾಘಾತದಿಂದ ಹೊರಗಡೆ ಯಶಸ್ವಿಯಾಗಿ ಚೇತರಿಸ್ಕೊಂಡು ನೀವು ಒಂದು ಉತ್ತಮ ಲೈಫನ್ನು ನೀವು ನಿಮ್ಮದಾಗಿಸ್ಕೋಬೋದು ಅಂತ. ಎಷ್ಟು ನೀವು ಲೇಟಾಗಿ ಬರ್ತೀರೋ, ಈ ಹಾರ್ಟ್ ಅಟ್ಯಾಕ್ ಅಂತ ಆಗಿರುವಾಗ ಅಲ್ಲಿ ನಿಮ್ಮ ಹೃದಯಕ್ಕೆ ಡ್ಯಾಮೇಜ್ ಜಾಸ್ತಿ ಆಗ್ತದೆ, ಹೊಡೆತ ಜಾಸ್ತಿ ಬೀಳ್ತದೆ. ಯಾವಾಗ ಹೊಡೆತ ಬೀಳ್ತದೋ ಆಗ ನಿಮ್ಮ ಹೃದಯ ವೀಕ್ ಆಗಿಬಿಡ್ತದೆ. ಆಮೇಲೆ ನೀವು ಆಸ್ಪತ್ರೆ ತಲುಪಿದರೆ ಕರೆಕ್ಟ್, ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಹಾರ್ಟ್ ಅಟ್ಯಾಕ್ ಅಂದ ಕೂಡಲೇ ಸತ್ತೇ ಹೋಗ್ತಾರೆ, ಆ ಥರ ಏನಿಲ್ಲ. ಆದರೆ ಎಷ್ಟು ಜನ ಈಗ ಲೇಟ್ ಪ್ರೆಸೆಂಟೇಷನ್ ಅಂತ ಹೇಳ್ತೇವೆ, ಲೇಟಾಗಿ ಹೋದಾಗ ನಿಮ್ಮ ಹಾರ್ಟ್ ವೀಕ್ ಆದ ಮೇಲೆ ನೀವು ಏನೇ ಟ್ರೀಟ್ಮೆಂಟ್ಗಳನ್ನು ನೀವು ಅಳವಡಿಸ್ಕೊಂಡ್ರೂ ಕೂಡ ನಿಮ್ಮ ಹಾರ್ಟ್ ಸ್ಟ್ರಾಂಗ್ ಇರುವಾಗ ಸಿಕ್ಕುವ ರಿಸಲ್ಟ್ ಸಿಗಲ್ಲ. ಓಕೆ, ಎಕ್ಸಾಕ್ಟ್ಲಿ ಅದೇ. ಈಗ ನಾವೇನು ಹೇಳ್ತೇವೆ ಅಂದರೆ, ನಿಮಗೆ ಒಂದು ಒಂದು ವ್ಯಕ್ತಿಗೆ ಒಂದು ಹಾರ್ಟ್ ಅಟ್ಯಾಕ್ ಅಂತ ಆಗಿದ್ದರೂ ಕೂಡ ಅದು ನಿಮಗೆ ಒಂದು ಹಾರ್ಟ್ ಅಟ್ಯಾಕ್ ಯಾವಾಗ ಆಗ್ತದೋ ಅದರ ಮುಂದಿನ ಒಂದು 5-6 ಗಂಟೆಗಳು ತುಂಬ ಕ್ರೂಷಿಯಲ್ ಅಂತ ನಾವು ಹೇಳ್ತೇವೆ. ಯಾಕಂದರೆ 5-6 ಗಂಟೆಗಳಲ್ಲೂ ಕೂಡ ಸ್ವಲ್ಪ ಹಾರ್ಟ್ ಡ್ಯಾಮೇಜ್ ಆಗಿ ಹೋಗ್ತದೆ. ಯಾವ ವ್ಯಕ್ತಿ ಒಂದು ನೆಕ್ಸ್ಟ್ 30 to 60 ಮಿನಿಟ್ಸಲ್ಲಿ ಆಸ್ಪತ್ರೆಗೆ ಸೇರ್ತಾನೋ, 1 ಗಂಟೆಯಲ್ಲಿ ಅವರ ಚಿಕಿತ್ಸಾ ಕ್ರಮಗಳೆಲ್ಲ ಶುರುವಾಯಿತೋ ಅಂತಹ ವ್ಯಕ್ತಿಗೆ 90% ಕೇಸಸಲ್ಲಿ ಯಾವುದೇ ಒಂದು ರೀತಿಯ ಹೃದಯಕ್ಕೆ ಹೊಡೆತ ಬೀಳಲ್ಲ. ಹೃದಯ ಹಾರ್ಟ್ ಅಟ್ಯಾಕ್ಗಿಂತ ಮೊದಲು ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಿತ್ತೋ ಅಷ್ಟೇ ಚೆನ್ನಾಗಿ ಹಾರ್ಟ್ ಅಟ್ಯಾಕ್ ಆದ ನಂತರ ಕೂಡ ಕಾರ್ಯನಿರ್ವಹಿಸೋ ಒಂದು ಸಾಧ್ಯತೆಗಳು ಹೆಚ್ಚಿರ್ತವೆ. ಅದಕ್ಕೆ ನಾವು ಅದನ್ನು ಗೋಲ್ಡನ್ ಅವರ್ ಅಂತ ಹೇಳ್ತೇವೆ. 30 to 60 ಮಿನಿಟ್ಸ್ ಒಳಭಾಗದಲ್ಲಿ ನಾನು ಹಾಸ್ಪಿಟಲ್ಗೆ ತಲುಪಿದ್ರೆ ಒಳ್ಳೆಯದು. ಹೌದು, 1 ಗಂಟೆ 1.5 ಗಂಟೆ ಖಂಡಿತ. ಈ ಅನವೇರ್ನೆಸ್ಸಿಂದಾಗಿ ಅಥವಾ ನಮ್ಮ ಟ್ರಾಫಿಕ್ ನೋಡುವ ರೀತಿ ಇರುವಾಗ 1 ಗಂಟೆಯಲ್ಲಿ ಬರಲಿಕ್ಕೆ ತುಂಬ ಕಷ್ಟ. ಆದರೆ ನನ್ನ ಸಂದೇಶ ಇಷ್ಟೇ, ಒಂದು ಸಲ ನಿಮಗೆ ಹೃದ್ರೋಗದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದೆ ಅಂತ ಗೊತ್ತಾಗಿದ್ದಲ್ಲಿ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ಆದಷ್ಟು ಬೇಗ ಆಸ್ಪತ್ರೆ ತಲುಪಿ. ಓಕೆ, ಆಸ್ಪತ್ರೆ ತಲುಪೋದಕ್ಕೆ ನಾವು ವೆಹಿಕಲ್ಸ್ಗಳಲ್ಲಿ ಹೋಗ್ತಾ ಇರ್ತೇವೆ. ಮನೆಯಲ್ಲೇ ಕುಳಿತು ಪ್ರಥಮ ಚಿಕಿತ್ಸೆ ಮಾಡುವ ಬದಲಾಗಿ ಆ ರನ್ನಿಂಗಲ್ಲಿ ಅವರು ಏನು ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ ಕೆಲವೆಲ್ಲ ಮಾತ್ರೆಗಳಿದೆ. ಅದು ಯಾವುದೇ ಮೆಡಿಕಲ್ ಸ್ಟೋರಿಗೆ ಹೋದರೆ, ಈಗ ನಾವು ಈಗ ಬ್ಲಡ್ ಥಿನ್ನರ್ ಮೆಡಿಸಿನ್ ಅಂತ ಹೇಳ್ತೇವೆ, ಈ ಆಸ್ಪ್ರಿನ್ ಅಂತ ಹೇಳ್ತೇವೆ, ಇನ್ನು ಕ್ಲೋಪಿಡೋಗ್ರಿಲ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಕೂಡಲೇ ತಗೊಳ್ಬೇಕು. ಮತ್ತು ಮೊದಲು ಏನಾಗ್ತಿತ್ತಂದರೆ, ಈ ಒಂದು ಥ್ರಾಂಬೋಲೈಟಿಕ್ ಇಂಜೆಕ್ಷನ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಸ್ಟೆಪ್ಟೋಕೈನಸ್ ಅಂತ ಇರ್ಬೋದು, ಯೂರೋಕೈನಸ್ ಅಂತ ಇರ್ಬೋದು, ಟೆನೆಕ್ಟೆಪ್ಲೇಸ್ ಅಂತ ಇರ್ಬೋದು. ಅದೆಲ್ಲ ಕೊಟ್ಟು ಆಸ್ಪತ್ರೆಗೆ ಬರುವ, ಈಗ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಅವರಿಗೆ ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಡಯಾಗ್ನೋಸ್ ಆಗಿದೆ, ಅವರು ಆಸ್ಪತ್ರೆಗೆ ಬರಲಿಕ್ಕೆ, ಒಂದು ಟರ್ಷರಿ ರೆಫರಲ್ ಕೇರ್ ಸೆಂಟರಿಗೆ ಬರಲಿಕ್ಕೆ ಒಂದು 5-6 ಗಂಟೆಯ ಟೈಮ್ ಇದ್ದಲ್ಲಿ ಖಂಡಿತ ಅದೊಂದು ಈಗಲೂ ಕೂಡ ಒಂದು ಒಳ್ಳೆಯ ಚಿಕಿತ್ಸಾ ವಿಧಾನ. ಆ ಇಂಜೆಕ್ಷನ್ ಕೊಟ್ಟು ಕಂಡೀಷನನ್ನು ಅವರನ್ನು ಸುಧಾರಿಸ್ಕೊಂಡು ಮತ್ತೆ ರೆಫರಲ್ ಸೆಂಟರ್ಗೆ ಬರ್ಬೋದು. ಆದರೆ ಯಾವಾಗ ನಿಮಗೆ ನಿಮ್ಮ ಹೆಲ್ತ್ ಫೆಸಿಲಿಟೀಸ್ ಹತ್ತಿರದಲ್ಲಿದೆಯೋ ದಯವಿಟ್ಟು ನೀವು ಆಸ್ಪತ್ರೆಗೆ ಬನ್ನಿ. ಆ ಮಾತ್ರೆಗಳು ಏನಾದರೂ ಯಾರಾದರೂ ಕೊಡಲಿಕ್ಕಿದ್ರೆ ದಯವಿಟ್ಟು ತಗೊಳ್ಳಿ, ಬನ್ನಿ, ಟೈಮ್ ವೇಸ್ಟ್ ಮಾಡಬೇಡಿ. ಎಸ್, ಓಕೆ ಸರ್. ಹಾಗೆ ನನಗಿರುವಂಥ ಒಂದು ಕ್ಯೂರಿಯಾಸಿಟಿ ಕೂಡ ಇದು. ಈ ಥರ ಒಬ್ಬ ವ್ಯಕ್ತಿ ಬರ್ತಾರೆ ಹಾಸ್ಪಿಟಲ್ಗೆ, ವೈದ್ಯರು ಇರ್ತಾರೆ ಅಲ್ಲಿ. ಈ ವೈದ್ಯರು ಹೇಗೆ ಈ ಹೃದಯ ಸಂಬಂಧಿತ ರೋಗವನ್ನು ಪತ್ತೆ ಹಚ್ತಾರೆ ಅಂತ? ಹೌದು, ತುಂಬ ಸರಳ ವಿಧಾನಗಳಿದೆ. ಏನು, ಈಗ ಫಸ್ಟಿಗೆ ನಾವು ಒಂದು ಸಿಂಪ್ಲೆಸ್ಟ್ ಸ್ಟೆಪ್, ಈಗ ಈ ರೋಗವನ್ನು ಡಯಾಗ್ನೋಸ್ ಮಾಡೋದ್ರಲ್ಲಿ ಒಂದು ECG ಮಾಡಿ ನೋಡ್ತೇವೆ. ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಾದರೆ ಖಂಡಿತವಾಗಲೂ ಅದರಲ್ಲಿ ಬದಲಾವಣೆಗಳಿರ್ತದೆ. ಆದರೆ ಕೆಲವೊಂದು ಬಾರಿ ಈ ECG ಕ್ಯಾನ್ ಬಿ ಮಿಸ್ಲೀಡಿಂಗ್. ಅಂದರೆ ಒಂದೊಂದು ಸಲ ಅದರಲ್ಲಿ ಚೆಸ್ಟ್ ಪೇಯ್ನ್ ಇದ್ದರೂ ಕೂಡ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಆದರೂ ಕೂಡ ದ ಫಸ್ಟ್ ECG ಅಥವಾ ಒಂದು 5-10 ನಿಮಿಷದ ನಂತರ ಇನ್ನೊಂದು ECG ಮಾಡಿ ನೋಡಿದರೂ ಕೂಡ ECG ನಾರ್ಮಲೇ ಇರ್ಬೋದು. ಸೊ ಚೇಂಜಸ್ ಬರಲಿಕ್ಕೂ ಕೂಡ ಸ್ವಲ್ಪ ಟೈಮ್ ತಗೋಬೋದು. ಹಾಗಿರುವಾಗ ಬರೀ ECG ಮಾತ್ರ ನಾವು ನಮ್ಮ ಕನ್ಸಿಡರೇಷನ್ ತಗೊಳ್ಳಲ್ಲ. ECG ಒಟ್ಟಿಗೆ ಇನ್ನೊಂದು ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೇವೆ, ಹಾರ್ಟ್ ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ. ಅದರಲ್ಲಿ ಗೊತ್ತಾಗ್ತದೆ ಯಾವಾಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ದೃಢವಾದಾಗ
ಅವರಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಈಗ ನಾವೇನು ಮಾಡ್ತೇವೆ ಅಂದರೆ, ಮೊದಲು ನಾನು ಹೇಳಿದೆ ಅದೊಂದು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ನಾವು ಟ್ರೈ ಮಾಡ್ತಿದ್ವಿ. ಇತ್ತೀಚೆಗೆ ಎಲ್ಲೂ ಕೂಡ ಅದನ್ನು ಟ್ರೈ ಮಾಡಿದ್ರು. ಬದಲಾಗಿ ನಾವೊಂದು ಆ್ಯಂಜಿಯೋಗ್ರಾಮ್ ಮಾಡಿ ಎಲ್ಲಿ ಬ್ಲಾಕ್ ಇದೆ ಅಂತ ಡೈರೆಕ್ಟಾಗಿ ಪತ್ತೆ ಮಾಡ್ತೇವೆ. ಆ ಬ್ಲಾಕನ್ನು ಎಷ್ಟು ಬೇಗ ಓಪನ್ ಮಾಡ್ತೇವೋ, ಅಲ್ಲಿ ಎಷ್ಟು ಬೇಗ ನಾವು ಬ್ಲಡ್ ಸರ್ಕ್ಯುಲೇಷನನ್ನು ನಾವು ರಿಸ್ಟೋರ್ ಮಾಡ್ತೇವೋ ಅಷ್ಟು ಅಲ್ಲಿ ಆಗುವ ಡ್ಯಾಮೇಜ್ಗಳು ತಪ್ತದೆ. ಇದಕ್ಕೋಸ್ಕರ ನಾವು ಹೇಳ್ತೇವೆ ಆದಷ್ಟು ಬೇಗ ಆಸ್ಪತ್ರೆ ತಲುಪಿ. ಎಷ್ಟು ಬೇಗ ಅಲ್ಲಿ ಬ್ಲಾಕ್ ಆಗಿರುವ ರಕ್ತನಾಳ ಮತ್ತೆ ಓಪನ್ ಆಯಿತೋ ಅಷ್ಟು ಪೇಷಂಟ್ ಬದುಕಿ ಉಳಿತಾರೆ, ಸುರಕ್ಷಿತವಾಗಿ ಇರ್ತಾರೆ ಅಂತ. ಸರ್, ಮತ್ತೊಂದು ಪ್ರಶ್ನೆ ಇರೋದು CRP ಟೆಸ್ಟ್ ಅಥವಾ ಸಿಟಿ ಸ್ಕ್ಯಾನಿಂಗ್, ಇದೆಲ್ಲ ನಮಗೆ ಪರೀಕ್ಷೆಗಳು ಹೇಗೆ ಕಾರ್ಯನಿರ್ವಹಿಸ್ತದೆ ಮತ್ತು ಅದನ್ನು ಯಾವಾಗ ಮಾಡಿಸಿಕೊಳ್ಳಬೇಕು ಅಂತ ಹೇಳೋದು? ಹೌದು, ಇದು ಒಂದು ಕೂಡ ಉತ್ತಮ ಪ್ರಶ್ನೆ. ಯಾಕಂದರೆ ಬರೀ ನನ್ನ ಹತ್ರ ಕೂಡ ತುಂಬ ಜನ ಡಾಕ್ಟ್ರೇ ನನ್ನದು CRP ಸ್ವಲ್ಪ ಇದೆ, ಏನು ಮಾಡಲಿ ಅಂತ. ನೋಡಿ, ಇದನ್ನೆಲ್ಲ ನಾವು ಇದನ್ನೆಲ್ಲ ಕೆಲವೆಲ್ಲ ಹಲವಾರು ಇನ್ಫಾರ್ಮೇಷನ್ ಒಟ್ಟಿಗೆ ಕನ್ಸಿಡರ್ ಮಾಡಿದಾಗ ಅದಕ್ಕೆ ಒಂದು ರೆಲವೆನ್ಸ್ ಇರ್ತದೆ. ನಿಮ್ಮ CRP ಟೆಸ್ಟಿಗೆ ಹೈ ಸೆನ್ಸಿಟಿವಿಟಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೇವೆ. ಮಾಮೂಲಿ CRP ಅಲ್ಲ, HSCRP ಅಂತ ಹೇಳ್ತೇವೆ. ಅದನ್ನು ಬರೀ ಸ್ವಲ್ಪ ನಮ್ಮ CRP ಹೈ ಇದ್ದ ಕೂಡಲೇ ನಿಮ್ಮ CRP ನಿಮಗೆ ಒಂದು ಗಂಟಲು ನೋವಿದ್ರೂ CRP ರೈಸ್ ಇರ್ತದೆ. ನಿಮಗೆ ಸ್ವಲ್ಪ ಒಂದು ಎಲ್ಲಾದರೂ ಇನ್ಫೆಕ್ಷನ್ ಇದ್ದರೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೂ ನಿಮ್ಮ CRP ರೈಸ್ ಇರ್ತದೆ. ಅದನ್ನು ತಗೊಂಡು ಬಂದು ನನ್ನ CRP ಹೈ ಇದೆ, ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಅಂತ ಕೇಳಿದರೆ ಅದರಲ್ಲಿ ಅರ್ಥನೇ ಇಲ್ಲ. ಸೊ CRP ಒಟ್ಟಿಗೆ ನಮಗೆ ಇನ್ನೂ ಕೆಲವೆಲ್ಲ ಪ್ಯಾರಾಮೀಟರ್ಸ್ ಇರ್ತದೆ ಬೇರೆ ಬೇರೆ. ಈಗ ಶುಗರ್ ಇದೆ, ಒಬ್ಬ ವ್ಯಕ್ತಿಗೆ ಶುಗರ್ ಇದೆ, ಒಬ್ಬ ವ್ಯಕ್ತಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಅವರ HSCRP ಜಾಸ್ತಿ ಇದೆ, ಅವರೊಟ್ಟಿಗೆ ಸ್ವಲ್ಪ ರೋಗ ಲಕ್ಷಣಗಳು ಜಾಸ್ತಿ ಇದೆ ಅಂದಾಗ ಖಂಡಿತವಾಗಲೂ ಇದೊಂದು ಉತ್ತಮ ಮಾರ್ಕರ್ ಆಗಿರ್ಬೋದು. ಬದಲಾಗಿ CRPಯನ್ನೇ ಐಸೋಲೇಟೆಡ್ ಆಗಿ ನಾವು ಯೂಸ್ ಮಾಡಿಕೊಂಡು ಇಸ್ ಇಟ್ ಅ ಸೈನ್ ಆಫ್ ಆರ್ ಇಸ್ ಇಟ್ ಅ ಮಾರ್ಕರ್ ಆಫ್ ಹಾರ್ಟ್ ಡಿಸೀಸ್? ಇಟ್ಸ್ ನಾಟ್. ಸೆಕೆಂಡ್ ಕ್ವೆಶ್ಚನ್ ಕೇಳಿದರೆ ನೀವು CT ಆ್ಯಂಜಿಯೋಗ್ರಾಮ್ ಅನ್ನೋದನ್ನು ಯಾವಾಗ ನೀವು ಮಾಡಿಸ್ಕೊಳ್ಬೋದು ಅಂತ. ಕರೆಕ್ಟ್. ಇತ್ತೀಚೆಗೆ ಯುವಜನತೆಯಲ್ಲಿ ಇದೊಂದು ಪ್ರವೃತ್ತಿ ಶುರುವಾಗಿದೆ. 40 ವರ್ಷದ ನಂತರ ನಾನು ಹೋಗಿ ಒಂದು CT ಆ್ಯಂಜಿಯೋಗ್ರಾಮ್ ಮಾಡಿಸ್ಕೊಂಡು ಬಂದೆ, ಅದರಲ್ಲಿ ಏನಿಲ್ಲ ಅಂತ ಆಯಿತು, ನಾನು ಸೇಫು ಅಂತ. ಅದನ್ನು ನೀವು ತಿಳ್ಕೋಬೇಕು. ಈ CT ಆ್ಯಂಜಿಯೋಗ್ರಾಮ್ ಅನ್ನೋದನ್ನು ನೀವು ಮಾಡುವಾಗ ಯಾವುದೇ ಒಂದು ಈ ಡಯಾಗ್ನೋಸ್ಟಿಕ್ ಟೆಸ್ಟ್, ನಾವು ಈಗ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಬರೀ ಒಂದು ಚೆಕಪ್ ಅಂತ ಮಾಡುವಾಗ ಅದರಿಂದ ನಮಗೆ ಯಾವುದೇ ಒಂದು ಹಾನಿ ಆಗಬಾರ್ದು. ಈಗ ನಾವು ಆ್ಯಂಜಿಯೋಗ್ರಾಮ್ ಮಾಡುವಾಗಲೂ ಕೂಡ ಅದರಲ್ಲಿ ಸ್ವಲ್ಪ ನಮ್ಮ ಮೈಗೆ ಎಕ್ಸ್ರೇ ಬೀಳ್ತದೆ. ಎಕ್ಸ್ರೇಯಿಂದಾಗಿ ಹಲವಾರು ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಆಸ್ಪದ ಮಾಡಿಕೊಳ್ಬೋದು. ನಾವು ಆ್ಯಂಜಿಯೋಗ್ರಾಮ್ ಅಂತ ಮಾಡುವ ಖಂಡಿತ ಒಬ್ಬ ವ್ಯಕ್ತಿಗೆ ಹಾರ್ಟಿನ ತೊಂದರೆ ಇದೆ ಅಂತ ಪ್ರೂವ್ ಆಗಿರ್ತದೆ. ಆಗ ಆ ರಿಸ್ಕ್ ತಗೊಂಡು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ಹೆಲ್ದಿ ಇಂಡಿವಿಜುವಲ್ ಹೋಗಿ ಆ CT ಆ್ಯಂಜಿಯೋಗ್ರಾಮ್ ಮಾಡಿ ನಾನು ನನ್ನ ಟೆಸ್ಟ್ ಇದು ಹೆಲ್ತ್ ಚೆಕಪ್ಪಿಗೋಸ್ಕರ CT ಆ್ಯಂಜಿಯೋಗ್ರಾಮ್ ಮಾಡಿಸ್ತೇನೆ ಅನ್ನೋದು ಖಂಡಿತವಾಗಲೂ ಅಷ್ಟೊಂದು ಸರಿಯಾದ ಒಂದು ವೇ ಆಫ್ ಇನ್ವೆಸ್ಟಿಗೇಟಿಂಗ್ ಹಿಮ್ಸೆಲ್ಫ್ ಅಲ್ಲ ಅಂತ ನಾನು ಇಲ್ಲಿ ಹೇಳ ಬಯಸ್ತೇನೆ. ನೀವು ನಿಮ್ಮ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ, ಮೊದಲನೇದಾಗಿ ನಾನ್ ಇನ್ವೇಸಿವ್ ಟೆಸ್ಟಿಂಗ್ ಮಾಡಿ, ECG, ಎಕೋ, TMT ಮಾಡಿ. CT ಆ್ಯಂಜಿಯೋಗ್ರಾಮ್ ನಿಮಗೆ ಬೇಕೋ ಬೇಡವೋ ಅನ್ನೋದನ್ನು ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡಲಿ, ನೀವು ಡಿಸೈಡ್ ಮಾಡಬೇಡಿ. ಅದೇ ಕರೆಕ್ಟ್. ಡಾಕ್ಟರ್ ಏನು ಹೇಳ್ತಾರೆ ಅದನ್ನು. ಹೌದು, ಕಾರಣ ಇಷ್ಟೇ, ಒಂದು ಆ್ಯಂಜಿಯೋಗ್ರಾಮಿಗೆ ನಿಮಗೆ ಎಷ್ಟು ಎಕ್ಸ್ರೇ ಬೀಳ್ತದೋ ಅದರ 3 ರಿಂದ 4 ಪಟ್ಟು ಎಕ್ಸ್ರೇ ಈ CT ಆ್ಯಂಜಿಯೋಗ್ರಾಮ್ ಮಾಡುವಾಗ ಬೀಳ್ತದೆ. ಇದು ನಿಮಗೆ ಅಗತ್ಯವಾಗಿ ಬೇಕಿದ್ದಲ್ಲಿ ಅದನ್ನು ಮಾಡಿಸ್ಕೊಳ್ಳೋದು ಅಗತ್ಯ. ಆ ಎಕ್ಸ್ರೇಯನ್ನು ಎಕ್ಸ್ಪೋಸ್ ಮಾಡೋದ್ರಲ್ಲೂ ಕೂಡ ಅರ್ಥ ಇದೆ. ಸುಮ್ಮನೆ ಪ್ರತಿಯೊಬ್ಬರೂ ಕೂಡ ರ್ಯಾಂಡಮ್ ಆಗಿ ಹೋಗಿ CT ಆ್ಯಂಜಿಯೋಗ್ರಾಮ್ ಮಾಡಿಸ್ಕೊಳ್ತೀನಿ ಅನ್ನೋದನ್ನು ನಾನಂತೂ ಒಪ್ಪಲಿಕ್ಕೆ ಖಂಡಿತವಾಗ್ಲೂ ತಯಾರಿಲ್ಲ. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ಇರೋದು ನೋಡಿ, ವೈದ್ಯರು ಯಾವುದಾದ್ರೂ ಪರೀಕ್ಷೆಗಳ ಮೂಲಕ ಒಬ್ಬ ವ್ಯಕ್ತಿಗೆ ಈ ಹಿಂದೆ ಹೃದಯಘಾತ ಆಗಿದೆ ಅಥವಾ ಸೈಲೆಂಟ್ ಆಗಿರುವಂಥ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅದನ್ನು ಕಂಡು ಹಿಡಿಬೋದಾ? ಹೌದು, ಖಂಡಿತವಾಗ್ಲೂ ಕಂಡುಹಿಡಿಬೋದು. ಯಾಕಂದರೆ ಇದು ನಮ್ಮ ಈಗ ವೇ ಆಫ್ ಇನ್ವೆಸ್ಟಿಗೇಷನ್ಸ್ ಅಂತ ಏನಿದೆಯೋ ಅದರಲ್ಲಿ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ. ನಿಮ್ಮ ECGಯಲ್ಲಿ ಸಿಗ್ಬೋದು, ECGಯಲ್ಲಿ ಸಿಗಲಿಲ್ಲ ಅಂದರೆ ಎಕೋಕಾರ್ಡಿಯೋಗ್ರಾಮ್ ಅಂತ ಈ ಹಾರ್ಟ್ ಸ್ಕ್ಯಾನ್ ಮಾಡ್ತೇವಲ್ಲ ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ತದೆ. ಅದರಲ್ಲೂ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ಆಫ್ ಇನ್ವೆಸ್ಟಿಗೇಷನ್ ನಾವೇನು ಮಾಡ್ತೇವೆ, ಒಂದು ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ತೇವೆ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಏನು ಹೇಳ್ತೇವೋ ಅದನ್ನು ಮಾಡ್ತೇವೆ, ಅದರಲ್ಲಿ ಸಿಗ್ಬೋದು. ಇದು 3ರಲ್ಲೂ ಸಿಗದಿರುವಾಗ ಅಥವಾ ಇದರಲ್ಲಿ 3ರಲ್ಲೂ ಏನಾದರೂ ಸ್ವಲ್ಪ ಅಂಶಗಳೇನಾದರೂ ಕಂಡು ಬಂದಲ್ಲಿ ನಾವು ಅದನ್ನು ಫರ್ದರ್ ಕನ್ಕ್ಲೂಡ್ ಮಾಡಲಿಕ್ಕೆ ಒಂದು ಆ್ಯಂಜಿಯೋಗ್ರಾಮ್ ಮಾಡಿ ನೋಡ್ಬೋದು, ಅಥವಾ ಒಂದು ಕಾರ್ಡಿಯಕ್ MRI ಅಂತ ಒಂದು ಏನೋ ಮಾಡಿ ನೋಡ್ಬೋದು. ಅದರಲ್ಲೆಲ್ಲ ಪ್ರತಿಯೊಂದು ಈ ಇನ್ವೆಸ್ಟಿಗೇಟಿವ್ ಮೊಡ್ಯಾಲಿಟೀಸ್ ಏನಿದೆ ಅದರಲ್ಲಿ ಸ್ವಲ್ಪ ಅಂಶಗಳು ಕಂಡು ಬರ್ತವೆ, ಈ ರೋಗ ಪತ್ತೆ ಹಚ್ಚುವ ವಿಧಾನಗಳು. ಓಕೆ ಸರ್, ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ಬಂತಲ್ಲಿ, ಒಂದು ಟಾಕ್ ಬಂತು, ಸ್ಟ್ರೆಸ್ ಟೆಸ್ಟ್ ಮಾಡ್ತೀವಿ ಅಂತ.
ಹಾಗಂದ್ರೆ ಏನು ಸರ್ ಸ್ಟ್ರೆಸ್? ಸ್ಟ್ರೆಸ್ ಟೆಸ್ಟ್ ಅಂದರೆ ಏನಂದರೆ, ನೀವೀಗ ನೋಡಿ, ಒಬ್ಬ ವ್ಯಕ್ತಿಗೆ ಒಂದು ಚೆಸ್ಟ್ ಪೇಯ್ನ್ ಇರ್ತದೆ ಅಂತ ಹೇಳುವ, ಅದು ಹೃದಯದ ಬ್ಲಾಕ್ಸ್ನಿಂದಾಗಿ ಸ್ಟ್ರೆಸ್ ಟೆಸ್ಟ್ ಇತ್ತು, ಇದು ನೋವು ಕಾಣಿಸ್ಕೊಳ್ತು ಅಂತ ಹೇಳುವ. ಆಗ ನೀವು ಬರೀ ಹೋಗಿ ಒಬ್ಬ ಪೇಷಂಟು ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ, ಒಂದು ಇ ಸಿ ಜಿ ಮಾಡಿಸ್ತಾರೆ, ಇ ಸಿ ಜಿ ನಾರ್ಮಲ್ ಇರ್ತದೆ. ಕಾರಣ ಏನು? ನಿಮ್ಮ ಹೃದಯಕ್ಕೆ ಏನು ಎಕ್ಸ್ಟ್ರಾ ಲೋಡ್ ಇಲ್ಲ. ಆಗ ನೀವು ಆರಾಮಾಗಿ ಮಲ್ಕೊಂಡಿದ್ದೀರಾ, ಆಗ ಇ ಸಿ ಜಿ ಮಾಡಿದ್ದೀರಾ, ಆಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಿಮ್ಮ ಹೃದಯದಲ್ಲಿ ಕೂಡ ರಕ್ತ ಸಂಚಲನ ಏನಿದೆ ಅದು ನಾರ್ಮಲ್ ಆಗಿ ಇರ್ತದೆ. ಆದರೆ ನೀವು ಏನು ಮಾಡಬೇಕಂದ್ರೆ, ಸ್ವಲ್ಪ ನಿಮ್ಮ ಹೃದಯಕ್ಕೆ ಲೋಡ್ ಕೊಡಬೇಕು, ಕೆಲಸ ಕೊಡಬೇಕು ಜಾಸ್ತಿ. ಆಗ ನಾವೇನು ಮಾಡ್ತೇವೆ, ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ನಡಿಲಿಕ್ಕೆ ಬಿಟ್ಟು ಸ್ವಲ್ಪ ನಡೆಯುವ ಸ್ಪೀಡನ್ನು ಜಾಸ್ತಿ ಮಾಡ್ತಾ ಇ ಸಿ ಜಿ ಮಾನಿಟರ್ ಮಾಡ್ತಾ ಹೋಗ್ತೇವೆ. ಯಾವಾಗ ಅವರಿಗೆ ನೋವೇನಾದ್ರು ಬ್ಲಾಕ್ಸ್ ಏನಾದರೂ ಇದ್ದಲ್ಲಿ, ನೀವು ನಿಮ್ಮ ರೆಸ್ಟಲ್ಲಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಇದ್ದರೂ ಕೂಡ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡುವಾಗ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತದೆ ನಿಮ್ಮ ಹಾರ್ಟಿಗೆ. ಆಗ ಬ್ಲಾಕ್ಸ್ ಏನಾಲ್ಲಿದ್ದಲ್ಲಿ ಅಲ್ಲಿ ಸ್ವಲ್ಪ ನಿಮ್ಮ ಬ್ಲಡ್ ಸರ್ಕ್ಯುಲೇಷನಲ್ಲಿ ವ್ಯತ್ಯಾಸ ಉಂಟು ಬರ್ತದೆ. ಆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಉಂಟಾಗುವ ವ್ಯತ್ಯಾಸ ಈ ಇ ಸಿ ಜಿಯಲ್ಲಿ ಚೇಂಜಸ್ ಆಗಿ ಕಂಡು ಬರ್ತದೆ ನಮಗೆ. ಅದರಲ್ಲಿ ನಾವು ಪತ್ತೆ ಮಾಡ್ತೇವೆ. ಈ ಸ್ಟ್ರೆಸ್ ಟೆಸ್ಟ್ ಮಾಡಿದ ನಂತರ ಕೂಡ ಒಂದು ನಮಗೆ ರಿಪೋರ್ಟ್ ಸಿಗುತ್ತೆ, ಆ ನಂತರವೂ ಹೃದಯಾಘಾತ ಆಗ್ಬೋದಾ ಅಂತ? ಎಸ್, ವೆರಿ ಗುಡ್ ಕ್ವೆಶನ್. ಈಗ ಇದೆಲ್ಲ ನಾನ್ ಇನ್ವೇಸಿವ್ ಟೆಸ್ಟ್ ಅಂತ ನಾನು ಹೇಳಿದೆ. ನಾನ್ ಇನ್ವೇಸಿವ್ ಅಂದರೆ ಯಾವುದೇ ಒಂದು ರಿಸ್ಕ್ ಇಲ್ಲದ ಟೆಸ್ಟ್ಗಳು. ಇನ್ನು ರಿಸ್ಕ್ ಇರುವ ಟೆಸ್ಟ್ ಅಂದರೆ ಸಿ ಟಿ, ಆ್ಯಂಜಿಯೋಗ್ರಾಮ್, ಸ್ವಲ್ಪ ರಿಸ್ಕ್ ಇರುವ ಟೆಸ್ಟ್. ಈಗ ರಿಸ್ಕ್ ಇಲ್ಲದ ಟೆಸ್ಟ್ಗಳಲ್ಲಿ ಒಂದು ನಾವು ಸೆನ್ಸಿಟಿವಿಟಿ ಅಥವಾ ಸ್ಪೆಸಿಫಿಸಿಟಿ ಅಂತ ಹೇಳ್ತೇವೆ. ಅದರಲ್ಲಿ ಏನಂದರೆ, ನಿಮಗೀಗ ಒಬ್ಬ ವ್ಯಕ್ತಿಗೆ ಒಂದು ಚೇಂಜಸ್ ಬಂತು ಅಂತ ಹೇಳುವ ಸ್ಟ್ರೆಸ್ ಟೆಸ್ಟಲ್ಲಿ, ಅದರಲ್ಲಿ ಏನಾದ್ರು ಚೇಂಜಸ್ ಬಂದರೆ ನಿಮಗೆ ಹಾರ್ಟಿನ ತೊಂದರೆ ಇರಲೇಬೇಕು ಅಂತಲೂ ಏನಿಲ್ಲ. ನಿಮ್ಮ ಸ್ಟ್ರೆಸ್ ಟೆಸ್ಟ್ ಅಬ್ನಾರ್ಮಲ್ ಬರ್ಬೋದು, ಆದರೆ ಒಳಗಡೆ ಏನೂ ತೊಂದರೆ ಇರಲಿಕ್ಕಿಲ್ಲ. ಅದನ್ನು ನಾವು ಫಾಲ್ಸ್ ಪಾಸಿಟಿವ್ ಅಂತ ಹೇಳ್ತೇವೆ. ಅಂದರೆ ಏನೂ ತೊಂದರೆ ಇಲ್ಲ, ಅಲ್ಲಿ ಟೆಸ್ಟ್ ಪಾಸಿಟಿವ್ ಬಂದಿದೆ. ಆದರೆ ಇನ್ನೊಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾದ ಅಂಶ ಅಂದರೆ, ನಿಮಗೆ ತೊಂದರೆಗಳು ಇರ್ತದೆ, ಸ್ಟ್ರೆಸ್ ಟೆಸ್ಟಲ್ಲಿ ಏನೂ ಕಾಣಿಸ್ಕೊಳ್ಳಲ್ಲ. ಅದನ್ನು ನಾವು ಫಾಲ್ಸ್ ನೆಗೆಟಿವ್ ಅಂತ ಹೇಳ್ತೇವೆ. ಫಾಲ್ಸ್ ನೆಗೆಟಿವ್ ಟೆಸ್ಟ್ಗಳು ಸ್ವಲ್ಪ ಡೇಂಜರಸ್. ಯಾಕಂದರೆ ನಿಮಗೆ ತೊಂದರೆಗಳಿತ್ತು, ಆದರೂ ಅದರಲ್ಲಿ ಏನೂ ಕಾಣಿಸ್ಕೊಳ್ಳಿಲ್ಲ ಅಂತ. ಆಗ ನಾವು ಸ್ವಲ್ಪ ಬರೀ ಈ ಟೆಸ್ಟ್, ಇದು ನಮಗೆ ನಮ್ಮ ಪ್ರತಿ ಮೆಡಿಕಲ್ ಸ್ಕೂಲಲ್ಲಿ ಹೇಳ್ಕೊಡುವ ಒಂದೇ ಒಂದು ಪಾಠ ಅಂದರೆ, ನೀವು ಒಂದು ವ್ಯಕ್ತಿಯನ್ನು ಅಥವಾ ವ್ಯಕ್ತಿಯ ಇನ್ವೆಸ್ಟಿಗೇಷನಲ್ಲೂ ಮಾತ್ರ ನೋಡಬೇಡಿ, ಆ ಪೇಷಂಟನ್ನು ನೋಡಿ. ಆ ಪೇಷಂಟು ಏನು ಹೇಳ್ತಾರೆ ಅದನ್ನು ಕೇಳಿ ನೀವು ಫಸ್ಟು. ಯಾಕಂದರೆ ನೀವು ಪೇಷಂಟ್ ಹತ್ರ ಒಂದು 5 ನಿಮಿಷ ಕೂತು ಮಾತಾಡುವಾಗ ಅವರು ಹೇಳುವ ರೀತಿಯಲ್ಲೇ ನಮಗೆ ಕೆಲವೊಂದು ಬಾರಿ ನಾವು ಡಯಾಗ್ನೋಸ್ ಮಾಡ್ಬೋದು, ಈ ವ್ಯಕ್ತಿಗೆ ಹಾರ್ಟಿನ ತೊಂದರೆ ಇದೆಯಾ ಇಲ್ವಾ ಅಂತ. ಅದರ ನಂತರ ಈ ಎಲ್ಲ ಇನ್ವೆಸ್ಟಿಗೇಟಿವ್ ಮೊಡಾಲಿಟೀಸ್. ಈ ಹೃದಯಾಘಾತಕ್ಕೆ ತುರ್ತಾಗಿ ಬಂದಿರುವಂತಹ ವ್ಯಕ್ತಿಗೆ ಯಾವ ರೀತಿಯ ಚಿಕಿತ್ಸೆಗಳನ್ನು ಪ್ರಥಮವಾಗಿ ಕೊಡ್ತೀರಿ, ಅಂದರೆ ಔಷಧಿಗಳ ವಿಚಾರವಾಗಿ? ಹೌದು, ತುರ್ತಾಗಿ ಈಗ ಈ ಫಸ್ಟ್ ಏಡ್ ಅಂತ ಏನಿರಲ್ಲ, ಈ ಕೆಲವೆಲ್ಲ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಮೆಡಿಕೇಷನ್ಸ್ ಇರ್ತದೆ. ಈ ಬ್ಲಡ್ ಥಿನ್ನಿಂಗ್ ಮೆಡಿಕೇಷನ್ಸ್ನ ಇರ್ತೇವೆ, ಅದನ್ನು ಕೊಡ್ತೀವಿ ನಾವು. ಇನ್ನು ಒಬ್ಬ ವ್ಯಕ್ತಿಯ ಇದು ಹಾರ್ಟ್ ಅಟ್ಯಾಕ್ ಅಂತ ಆಗಿರುವಾಗ ಅವರಿಗೆ ಹಾರ್ಟ್ನ ಬಡಿತ ತುಂಬ ಫಾಸ್ಟ್ ಇರಬಾರ್ದು. ಎಷ್ಟು ಫಾಸ್ಟ್ ಇರ್ತದೋ ಅಷ್ಟು ಹಾರ್ಟಿಗೆ ಕೆಲಸ ನಾವು ಜಾಸ್ತಿ ಕೊಡ್ತಾ ಇದ್ದೇವೆ. ನಾವು ಫಸ್ಟ್ ಅವರ ಹೃದಯದ ಬಡಿತವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಪ್ರಯತ್ನಿಸ್ತೇವೆ. ಅದಕ್ಕೊಂದು ಬೀಟಾ ಬ್ಲಾಕರ್ಸ್ ಅನ್ನೋ ಒಂದು ಮೆಡಿಸಿನ್ ಕೊಡ್ತೇವೆ. ಮತ್ತು ಪೇಷಂಟಿಗೆ ಎದೆನೋವು ಇದ್ದಲ್ಲಿ ಇನ್ನು ಆ ಎದೆನೋವನ್ನು ಕಮ್ಮಿ ಮಾಡಲಿಕ್ಕೆ ಒಂದು ಕೆಲವು ಸೆಟ್ ಆಫ್ ಡ್ರಗ್ಸ್ ಇದೆ, ಅದನ್ನು ಕೊಡ್ತೇವೆ. ಇದೆಲ್ಲ ಬೇಸಿಕ್ ಮೆಷರ್ಸ್. ಇದಾದ ನಂತರ ಈಗ ಹಾರ್ಟ್ ಅಟ್ಯಾಕ್ ಅಂತ ಆದರೆ ಇದೆಲ್ಲ ಕೊಡ್ತಾ ಇರುವಾಗ ನಮ್ಮ ಅಲ್ಲಿ ಪ್ಯಾರಲಲಿ ನಮ್ಮ ಅವರಿಗೆ ಫಿಕ್ಸ್ ಟ್ರೀಟ್ಮೆಂಟ್, ಡೆಫಿನೆಟಿವ್ ಟ್ರೀಟ್ಮೆಂಟ್ ಅಂತ ಏನಿದೆ, ಈ ಒಂದು ಆ್ಯಂಜಿಯೋಗ್ರಾಮ್ ಮಾಡಿ ಎಲ್ಲಾದರೂ ಬ್ಲಾಕ್ ಇದ್ದರೆ ಅದನ್ನು ಓಪನ್ ಮಾಡುವ ಒಂದು ಪ್ರೋಸೆಸ್ ಏನಿದೆ ಅದು ಅಲ್ಲಿ ನಡೀತಾ ಇರ್ತದೆ. ಇದೆಲ್ಲ ಇಷ್ಟು ಅಲ್ಲಿ ಅವರು ಕ್ಯಾತ್ ಲ್ಯಾಬಿಗೆ ಹೋಗಿ ಅಲ್ಲಿ ಅವರ ಬ್ಲಾಕೇಜ್ ಕ್ಲಿಯರ್ ಮಾಡುವ ತನಕ ಅವರನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಮಾಡುವ ಈ ಪ್ರಕ್ರಿಯೆ ಏನಿದೆ ಅದರಲ್ಲಿ ಇದೆಲ್ಲ ಬರ್ತದೆ. ಓಕೆ ಸರ್, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಒಬ್ಬ ವ್ಯಕ್ತಿಗೆ ಹೃದಯಾಘಾತ ಆಗ್ತದೆ, ಆನಂತರ ಅವರು ಹಾಸ್ಪಿಟಲ್ಗೆ ಬಂದು ಪ್ರತಿಯೊಂದು ಟ್ರೀಟ್ಮೆಂಟ್ ತಗೊಂಡ ಬಳಿಕ ಗುಣಮುಖರಾಗ್ತಾರೆ. ಅವರು ಆನಂತರ ನಾರ್ಮಲ್ ಆಗಿ ಬದುಕೋದಕ್ಕೆ ಸಾಧ್ಯನಾ, ಅಥವಾ ಆ ನಂತರ ಅವರಿಗೆ ಹೃದಯಾಘಾತ ಆಗದೇ ಇರೋದಕ್ಕೆ ಏನು ಮಾಡಬೇಕು ಆ ನಂತರ ಅಂತ? ಹೌದೌದೌದು, ಖಂಡಿತವಾಗ್ಲೂ. ಯಾಕಂದರೆ ಈಗ ಒಬ್ಬರಿಗೆ ಹೃದಯಾಘಾತ ಆಯಿತು ಅಂತ ಆದರೆ ಇನ್ನು ನಿಮ್ಮ ಕೆಲಸ ಆಯಿತು, ನಿಮ್ಮ ಜೀವನ ಆಯಿತು, ಮನೇಲಿ ಕೂತ್ಕೊಂಡಿರಿ, ಆ ಥರ ಇಲ್ಲ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದ ಕಾರ್ಡಿಯಾಲಜಿ. ಅಂದರೆ ಈ ಹೃದಯ ಅನ್ನೋದು ಒಂದು ತುಂಬ ಈ ಸೆನ್ಸಿಟಿವ್ ಅಂಗ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತಾರೆ, ತುಂಬ ಒಂದು ಸಂವೇದನಾಶೀಲ ಅಂಗ. ಹಾಗೆಯೇ ಒಂದು ವೆರಿ ವೆರಿ ಫಾರ್ಗಿವಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ನೀವು ಎಷ್ಟೇ ಅದಕ್ಕೆ ಕಷ್ಟ ಕೊಡಿ ಅದನ್ನು ಸಹಿಸ್ಕೊಂಡು ಅದು ನಮ್ಮನ್ನು ಚೆನ್ನಾಗಿಡ್ಲಿಕ್ಕೆ ನೋಡ್ತದೆ. ಸೊ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿ ಅದಕ್ಕೆ ಕಷ್ಟ ಆದರೂ ಕೂಡ
ಎಷ್ಟರ ಮಟ್ಟಿಗೆ ನೀವು ಅದನ್ನು ತುಂಬ ಅದಕ್ಕೆ ಕಷ್ಟಪಡಲ್ವ ನೀವು ನಿಮ್ಮ ಏನೇನೆಲ್ಲ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೋತೀರಾ ಮತ್ತು ಬೇರೆ ಬೇರೆ ಎಲ್ಲ ಶಿಸ್ತುಬದ್ಧ ಜೀವನವನ್ನು ನೀವು ನಿಮ್ಮದಾಗಿಸ್ಕೋತೀರೋ ಅಷ್ಟರ ತನಕ ನಿಮಗೆ ಹೃದಯ ನಿಮ್ಮ ಕ್ವಾಲಿಟಿ ಆಫ್ ಲೈಫಲ್ಲಿ ಒಂದಿಷ್ಟು ಕೂಡ ಅಡಚಣೆಯನ್ನು ತಂದಿಡಲ್ಲ. ಸೊ ಹಾಗಾಗಿ ನೀವು ಹಾರ್ಟ್ ಅಟ್ಯಾಕ್ ಆಗಿದ್ದರೂ ಕೂಡ ಒಂದು ಉತ್ತಮ ರೀತಿಯ ಒಂದು ಜೀವನ ಶೈಲಿಯನ್ನು ಹಾಗೆಯೇ ನಿಮ್ಮ ಜೀವನವನ್ನು ಕೂಡ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಅದರಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಲ್ಲ. ಅಂದರೆ ಒಬ್ಬ ಹೃದಯಘಾತ ಆಗಿ ಗುಣಮುಖ ಆಗಿ ಬಂದಂಥ ವ್ಯಕ್ತಿಗಳನ್ನು ಆತ ಚೆನ್ನಾಗಿ ಬದುಕ್ತೇನೆ ಅಂತೇಳಿ ಯೋಚನೆಯಲ್ಲಿ ಇರ್ತಾರೆ. ಆದರೆ ಅವನಿಗೆ ಮೊನ್ನೆ ಆಪರೇಷನ್ ಆಗಿದ್ದಲ್ಲ, ಹೃದಯದ ಇದಾಗಿದೆ, ಅವ್ನು ಇನ್ನೂ ಅಷ್ಟೇ ದಿನ ಬದುಕೋದು, ಈ ರೀತಿಯ ನೆಗೆಟಿವ್ ಥಿಂಕಿಂಗ್ ಎಲ್ಲ ಹೋಗ್ತಾ ಇರುತ್ತೆ. ಬಟ್ ಮೊದಲಿದ್ದಕ್ಕಿಂತಲೂ ಚೆನ್ನಾಗಿ ಬದುಕಬಹುದು, ಮೊದಲಿಗಿಂತಲೂ ಚೆನ್ನಾಗಿ ಬದುಕಬಹುದು. ಹೌದು, ಯಾಕಂದರೆ ಎಷ್ಟೋ ಬಾರಿ ನಿಮಗೆ ಹೃದ್ರೋಗ ಅನ್ನೋದು ಇದೆ ಅಂತ ಪತ್ತೆ ಆಗಿರಲ್ಲ. ಹಾಗಾಗಿ ನೀವು ಅದರ ತೊಂದರೆಗಳೊಟ್ಟಿಗೆ ಅದನ್ನು ಸಹಿಸ್ಕೊಂಡು ಬದುಕಿರ್ತೀರ. ಒಂದು ಸಲ ಟ್ರೀಟ್ಮೆಂಟ್ ಆದ ಮೇಲೆ ಅದೆಲ್ಲ ನಿವಾರಣೆ ಆಗಿರ್ತದೆ. ನಿಮ್ಮ ಬ್ಲಾಕೇಜಸ್ಸಿಗೆಲ್ಲ ಒಂದು ಆಲ್ಟರ್ನೇಟಿವ್ ಚಿಕಿತ್ಸೆ ಆಗಿರ್ತದೆ. ಹಾಗಿರುವಾಗ ಆಬ್ವಿಯಸ್ಲಿ ನಿಮ್ಮ ಈ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಇನ್ನಷ್ಟು ಉತ್ತಮವಾಗಿರ್ತೇ ಹೊರತು ಕಡಿಮೆ ಆಗಿರಲ್ಲ. ಅದೇ ಒಂದು ಸಲ ಗುಣಮುಖ ಆಗಿರುವಂಥ ಬಾಡಿ ಚೆನ್ನಾಗಿರುತ್ತೆ ಅಂತ. ಸರ್, ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಸೊ ನಾನು ಎಲ್ಲ ವೀಕ್ಷಕರು ಭಾಳ ಇಂಟ್ರೆಸ್ಟಿಂಗ್ ಇಂದ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಸೊ ಹೃದಯಘಾತವನ್ನು ಹೇಗೆ ತಡೆಗಟ್ಟಬಹುದು ಅಂತ ಒಂದು ನೀವು ಹೇಳಿದರೆ ಈ ಪ್ರೊಸೀಜರನ್ನು ಖಂಡಿತವಾಗ್ಲೂ ಪಾಲಿಸ್ತಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ, ಶುಗರ್ ಅನ್ನುವಂಥದ್ದು ಎಲ್ಲರ ಬಾಡಿಗೆ ಇರುವಂತಹ ಒಂದು ಅಂಶ. ಸೊ ಇವರು ಏನು ಮಾಡಬೇಕು ಅಂತ? ಹೌದು, ನೀವು ನಿಮ್ಮ ಪ್ರಶ್ನೆ ನೀವೇ ಆಗಲೇ ಉತ್ತರಿಸ್ಕೊಂಡಿದ್ದೀರಿ. ಆಗ ಏನು ಹೇಳಿದ್ರಿ ಅಂದರೆ ಒಂದು ಶಿಸ್ತಿನ ಜೀವನ ಅಂತ ಹೇಳಿದ್ರಿ. ಮತ್ತು ಈ ಕಾಯಿಲೆಗಳು ಬಂದ ಮೇಲೆ ನಾವು ಒದ್ದಾಡೋದಕ್ಕಿಂತ ಕಾಯಿಲೆಯಿಂದ ದೂರ ಇರೋದರಲ್ಲಿ ಜಾಣ್ಮೆ ಇದೆ, ಸಾಕಷ್ಟು ಅರಿವಿದೆ ಅಂತ ನನಗನ್ನಿಸ್ತದೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಹೇಳ್ತೇವೆ. ದಯವಿಟ್ಟು ನಿಮಗೆ ಶುಗರ್ ಇರ್ಬೋದು, ಇಲ್ಲದೇ ಇರ್ಬೋದು, ನಿಮಗೆ ಬಿ ಪಿ ಇರ್ಬೋದು, ಇಲ್ಲದೇ ಇರ್ಬೋದು, ಅಥವಾ ಇನ್ಯಾವುದೇ ತೊಂದರೆಗಳಿರ್ಬೋದು, ಇಲ್ಲದೇ ಇರ್ಬೋದು. ಆದರೆ ಇದನ್ನೆಲ್ಲ ಒಂದು ಸಮರ್ಪಕವಾಗಿ ಹತೋಟಿಯಲ್ಲಿಟ್ಕೊಂಡಿರಿ, ನಿಯಂತ್ರಣದಲ್ಲಿಟ್ಕೊಂಡಿರಿ. ಹಾಗೆ ಸ್ವಲ್ಪ ದೈಹಿಕ ವ್ಯಾಯಾಮ ಅನ್ನೋದು ಏನಿದೆ, ಅಥವಾ ಒಂದು ದೈಹಿಕ ವ್ಯಾಯಾಮ ಅಂದ ಕೂಡಲೇ ನೀವು ಜಿಮ್ಮಿಗೆ ಹೋಗಿ ನೀವು ವರ್ಕೌಟ್ ಮಾಡಿದರೆ ಮಾತ್ರ ವ್ಯಾಯಾಮ ಆಗಲ್ಲ. ಬದಲಾಗಿ ನ್ಯಾಚುರಲಿ ಏನಿದೆ, ಒಂದು ಸ್ವಲ್ಪ ಡೈಲಿ ಒಂದು ವಾಕಿಂಗ್ ಏನಿರ್ಬೋದು, ಅಥವಾ ಜಾಗಿಂಗ್ ಏನಿರ್ಬೋದು, ಅಥವಾ ಒಂದು ಕ್ರೀಡೆಗಳಲ್ಲಿ ಸ್ಪೋರ್ಟ್ಸಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಳ್ಳಿ. ಅದರಲ್ಲಿ ಬರೀ ನಿಮಗೆ ಬಾಡಿಗೆ ಎಕ್ಸಸೈಸ್ ಸಿಗೋದು ಮಾತ್ರ ಅಲ್ಲ, ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಇಂಥದ್ದನ್ನೆಲ್ಲ ದಯವಿಟ್ಟು ನಿಮ್ಮ ಜೀವನದಲ್ಲಿ ಆನ್ ಅ ಡೈಲಿ ಬೇಸಿಸ್ ಅಳವಡಿಸ್ಕೊಳ್ಳಿ. ಖಂಡಿತವಾಗಲೂ ಒಂದು ಒಳ್ಳೆಯ ಲೈಫ್ ನಿಮ್ಮೆಲ್ಲರದ್ದು ಆಗ್ತದೆ ಅನ್ನೋದು ನನ್ನ ಕಲ್ಪನೆ. ಎಸ್ ಸರ್, ಇವಾಗ ಆರೋಗ್ಯಕರವಾಗಿರುವಂಥ ಒಬ್ಬ ವ್ಯಕ್ತಿ ತನ್ನ ಹೃದಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವುದಕ್ಕೆ ಬೇಕಾಗಿ ಒಂದು ನಿಯಮಿತವಾಗಿರುವಂಥ ರಕ್ತದಾನವನ್ನು ಮಾಡಿದರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ವಾ? ರಕ್ತದಾನಕ್ಕೂ ಹಾರ್ಟ್ ಅಟ್ಯಾಕಿಗೂ ಆ ಥರ ಏನೊಂದು ನಿರ್ದಿಷ್ಟ ಸಂಬಂಧಗಳಿಲ್ಲ. ಅಥವಾ ನೀವು ಬ್ಲಡ್ ಡೊನೇಷನ್ ಮಾಡಿದರೆ ನೀವು ಹಾರ್ಟ್ ಅಟ್ಯಾಕ್ನಿಂದ ದೂರ ಇರ್ಬೋದು, ಆ ಥರನೂ ಏನೋ ಒಂದು ಎವಿಡೆನ್ಸ್ ಇಲ್ಲ. ಆದರೆ ಕೆಲವರಿಗೆ ನಾನು ಆಗಲೇ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದೆ, ಈ ರಕ್ತದ ಈ ಕೋಯಾಗ್ಲೆಬಿಲಿಟಿ ಅಥವಾ ಹೈಪರ್ ಕೋಯಾಗ್ಲೆಬಲ್ ಸ್ಟೇಟ್, ಆ ರಕ್ತ ಎಷ್ಟು ದಪ್ಪ ಇರಬೇಕು ಅಷ್ಟೇ ದಪ್ಪ ಇರಬೇಕು ಅಂತ ಹೇಳಿದೆ ನಾನು. ಆಗ ಈ ಎಸ್ಪೆಷಲಿ ಯುವ ಹೃದ್ರೋಗಿಗಳಲ್ಲಿ ಈ ಸ್ಮೋಕಿಂಗ್ನಿಂದಾಗಿ ಅಥವಾ ಇನ್ಯಾವುದೇ ಈ ಟೊಬ್ಯಾಕೋ ರಿಚ್ ಪ್ರಾಡಕ್ಟ್ಸ್ನಿಂದಾಗಿ ನಿಮ್ಮ ರಕ್ತ ದಪ್ಪ ಆಗ್ತದೆ. ಅದನ್ನು ನಾವು ಪಾಲಿಸೈಥೀಮಿಯಾ ಅಂತ ಹೇಳ್ತೇವೆ. ಎಷ್ಟು ನಿಮ್ಮ ರಕ್ತ ದಪ್ಪ ಆಗ್ತದೋ ಅಷ್ಟು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಲಗಿಶ್ ಆಗ್ತದೆ, ನಿಧಾನ ಆಗ್ತದೆ. ಎಷ್ಟು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗ್ತದೋ ಅಷ್ಟು ಅಲ್ಲಲ್ಲಿ ಕ್ಲಾಟ್ಸ್ ಆಗುವ ಚಾನ್ಸ್ ಇರ್ತದೆ. ಈ ನಿಮ್ಮ ಹೃದಯ ರಕ್ತನಾಳಗಳ ಒಳಗಡೆ ಈ ಕ್ಲಾಟ್ಸ್ನಿಂದಾಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಕೆಲವರಿಗೆ ಸ್ಟ್ರೋಕ್ ಆಗ್ಬೋದು, ಅಥವಾ ಯಾವುದೇ ಹಲವಾರು ಕಾಯಿಲೆಗಳೆಲ್ಲ ಉಂಟಾಗ್ಬೋದು. ಸೊ ಅಂಥವರಿಗೆ ಒಂದು ಟ್ರೀಟ್ಮೆಂಟ್ ಕ್ರಮನೇ ಅದು ಒಂದು ನಿಯಮಿತವಾಗಿ ಒಂದು 5-6 ತಿಂಗಳಿಗೆ ಒಂದು ಸಲ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿ ಒಂದು ಲೆವೆಲ್ ಇರ್ತದೆ. ಈ ನಾವು ಹಿಮೋಗ್ಲೋಬಿನನ್ನು ಮೇಂಟೈನ್ ಮಾಡಲಿಕ್ಕೆ ಅದಕ್ಕಿಂತ ಮೇಲೆ ಹೋದಲ್ಲಿ ನಿಮ್ಮ ಸ್ವಲ್ಪ ರಕ್ತ ತೆಗೆಸ್ಕೊಳ್ಳಿ ಅಂತ ನಾವೇ ರೆಕಮೆಂಡ್ ಮಾಡ್ತೇವೆ. ಅವರಿಗೆ ಅದರಿಂದ ಲಾಭ ಆಗ್ತದೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬ್ಲಡ್ ಡೊನೇಷನ್ನಿಂದಾಗಿ ಇಟ್ಸ್ ಅ ವಂಡರ್ಫುಲ್ ಥಿಂಗ್ ಟು ಡೂ ಇನ್ ಲೈಫ್. ಯಾವುದು? ರಕ್ತದಾನ. ಹಾಗೆಂದ ಮಾತ್ರಕ್ಕೆ ಅದರಿಂದ ರಕ್ತದಾನ ಮಾಡಿ ನೀವು ಹಾರ್ಟ್ ಅಟ್ಯಾಕ್ನಿಂದ ದೂರ ಇರ್ಬೋದು ಸ್ವಲ್ಪ ಅಲ್ವಾ? ಓಕೆ, ಎಲ್ಲ ನಾನು ಮಾಡುವಂಥದ್ದೆಲ್ಲ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳದೆ ಮಾಡಿ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಹೋಗಿ ರಕ್ತದಾನವನ್ನು ಮಾಡಿ ನಾನು ಹಾರ್ಟ್ ಅಟ್ಯಾಕಿಂದ ಬಚಾಗುವ ಅಂದರೆ ಅದು ಖಂಡಿತವಾಗ್ಲೂ ಇಲ್ಲ. ಅದರಿಂದ ದೊಡ್ಡ ಏನು ಲಾಭ ನಿಮಗೆ ಸಿಗಲಿಕ್ಕಿಲ್ಲ ಅನಿಸ್ತದೆ ನನಗೆ. ಹೌದು.
ಎಸ್ ಸರ್, ಹಾಗಿದ್ರೆ ಕೊನೆಯ ಒಂದು ಪ್ರಶ್ನೆ ಕೇಳೋದಕ್ಕಿಂತ ಮೊದಲು ಈ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ರೋಗ ಇದೆಲ್ಲ ಜಾಸ್ತಿಯಾಗಿ ಗಂಡು ಮಕ್ಕಳಿಗೆ ಬರ್ತದ ಹೆಣ್ಮಕ್ಳಿಗೆ ಬರ್ತದ ಅಂತ? ಗುಡ್ ಕ್ವೆಶ್ಚನ್ ಅಗೇನ್. ಈಗ ನೋಡಿ, ಈ ಹೆಂಗಸರು ಅವರಿಗೆ ಒಂದು ಈ ನಮ್ಮ ನೇಚರ್ ಅನ್ನೋದು ಅವರಿಗೆ ಒಂದು ಅಡ್ವಾಂಟೇಜ್ ಕೊಟ್ಟಿದೆ. ಅವರಿಗೆ ನಮಗೆ ಮೊದಲೆಲ್ಲ ಹೇಗಿರ್ತದಂದರೆ, ಅವರ ಈ 45-50 ವರ್ಷಗಳ ತನಕ ಹೆಂಗಸರಲ್ಲಿ ಈ ಥರ ಕಾಯಿಲೆಗಳು ಕಾಣಿಸ್ಕೊಳ್ತಿರಲಿಲ್ಲ. ಇತ್ತೀಚೆಗೆ ಅದು ಸ್ವಲ್ಪ ಚೇಂಜ್ ಆಗಿದೆ. ಆದರೆ ಈಗಲೂ ಕೂಡ ಸಾಕಷ್ಟು ಮಟ್ಟಿಗೆ ಹೆಂಗಸರಲ್ಲಿ ಹೃದ್ರೋಗದ ಸಮಸ್ಯೆಗಳು ಕಮ್ಮಿ ಅಂತಲ್ಲ, ಹೆಚ್ಚಿನ ಸಂದರ್ಭಗಳಲ್ಲಿ ವಯಸ್ಕ ಮಹಿಳೆಯರಲ್ಲಿ ನಾವು ಹೃದ್ರೋಗವನ್ನು ನೋಡ್ತೇವೆ. ಆದರೆ ಈಗ ಯುವಜನತೆಯಲ್ಲೂ ಕೂಡ ಅದೇ ಥರ ಒಂದು ಪ್ಯಾಟರ್ನನ್ನು ನಾವು ನೋಡ್ತೇವೆ. ಯಾಕಂದರೆ ಈ ಯುವಜನತೆಯಲ್ಲಿ ಈಗ ಹೆಚ್ಚಿನ ಸಂದರ್ಭ, ಇತ್ತೀಚೆಗೆ ಆ ಥರ ಏನು ಡಿಫ್ರೆನ್ಷಿಯೇಷನ್ ಇಲ್ಲ, ಹೆಚ್ಚು ಈ ಯುವ ಹುಡುಗರು ಈ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಯಾವುದೇ ಇರ್ಬೋದು. ಈಗ ಕೆಲವು ಮಾರಕ ದ್ರವ್ಯ ಸೇವನೆ ಇರ್ಬೋದು, ಅಥವಾ ಈ ಟೊಬ್ಯಾಕೋ ಕನ್ಸಂಪ್ಷನ್, ಅದರಿಂದಲೇ ಇತ್ತೀಚೆಗೆ ಹುಡುಗಿರು ಅದನ್ನೆಲ್ಲ ಮಾಡ್ತಾರೆ. ಬಟ್ ಅದರಿಂದಾಗಿ ಸ್ವಲ್ಪ ಆ ಥರ ಒಂದು ನಿಮಗೆ ಚೇಂಜಸ್ ಕಂಡು ಬಂದಿರ್ಬೋದೇ ಹೊರತು, ಈ ಪ್ರಕೃತಿ ಅನ್ನೋದು ಎಲ್ಲರಿಗೂ ಫೇರಾಗೇ ಇದೆ. ನಾವು ಅದನ್ನು ಹೇಗೆ ಸದುಪಯೋಗಿಸ್ಕೋತೇವೋ ಅದರ ಮೇಲೆ ನಮ್ಮ ಜೀವನ ಹಾಗೂ ನಮ್ಮ ಈ ರೋಗ ನಮಗೆ ಬರುವ ಒಂದು ಸಾಧ್ಯತೆಗಳೇನಿದೆಯೋ ಅದೆಲ್ಲ ಅದರ ಮೇಲೆ ಅವಲಂಬಿತವಾಗಿರ್ತದೆ. ಹಾಗಿದ್ರೆ ನನಗೆ ಬರುವಂಥ ಕಾಯಿಲೆಗಳಿಗೆ ನಾನೇ ಕಾರಣ? ಸಾಕಷ್ಟು ಮಟ್ಟಿಗೆ ಹೌದು. ಅಂದರೆ ನನಗೆ ಕಾಯಿಲೆಗಳು ಬರೋದಿರೋದಕ್ಕೂ ಕೂಡ ನಾನೇ ಕಾರಣ, ಬರಲಿಕ್ಕೂ ಕೂಡ ಸಾಕಷ್ಟು ಮಟ್ಟಿಗೆ ನಾವೇ ಕಾರಣ ಆಗಿರ್ತೇವೆ. ಓಕೆ, ಅಂದರೆ ಶಿಸ್ತಿನ ಜೀವನದ ಮೂಲಕ ಆರೋಗ್ಯವಾಗಿ ಬದುಕಬಹುದು ಅಂತ. ಸರ್, ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮೊದಲು ಯುವ ಜನತೆಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ತನ್ನ ಹೃದಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಈ ವಿಶ್ವ ಹೃದಯ ದಿನದ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ನಾವು ಕೊಡೋದಿದ್ರೆ ಯಾವ ರೀತಿ? ಯುವ ಜನತೆ ನಿಮಗೆ ಗೊತ್ತಿರ್ಬೋದು, ಲೈಕ್ ವರ್ಲ್ಡ್ ವೈಡ್ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ತಗೊಂಡ್ರೂ ಕೂಡ ನಮ್ಮಲ್ಲಿ ನಾವು ಹೆಮ್ಮೆ ಪಡುವುದು. ನಮ್ಮ ಪ್ರಧಾನಮಂತ್ರಿಗಳು ಎಲ್ಲ ಕಡೆ ಅವ್ರು ಭಾಷಣ ಕೊಡುವಾಗ ಹೇಳ್ತಾರೆ, ನಮ್ಮದು ಈ ಹೈಯೆಸ್ಟ್ ಲಾರ್ಜೆಸ್ಟ್ ನಂಬರ್ ಆಫ್ ಇದು ಯಂಗ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿದೆ ಅಂತ. ಹಾಗಿರುವಾಗ ಅದನ್ನು ನಾವು ಕೂಡ ವಿ ಶುಡ್ ಮೇಕ್ ಇಟ್ ಕೌಂಟ್. ಯಾಕಂದರೆ 20-30 ವರ್ಷದ ಇನ್ನೊಂದು 40-50 ವರ್ಷದ ತನಕ ಜೀವನ ಏನಿದೆ ಅದರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಅದರ ಬಗ್ಗೆ ನಾವು ಸ್ವಲ್ಪ ಕಾಳಜಿ ಕೂಡ ವಹಿಸ್ಕೋಬೇಕು. ಅದು ಬಿಟ್ಕೊಂಡು ಈ ಒಂದು ಫ್ಯಾಷನೇಬಲ್ ಆಗಿ ಕೆಲವರಿಗೆ ಏನಾಗ್ತದೆ ಅಂದರೆ, ಒಂದು ಕೈಯಲ್ಲಿ ಒಂದು ಸಿಗರೆಟ್ ಇದ್ರೇ ಫ್ಯಾಷನ್ ಅಂತ ಕಾಣಿಸ್ತದೆ. ಅದು ಫ್ಯಾಷನ್ ಆಗಲ್ಲ. ನಾಳೆ ನಿಮಗೆ ಕಷ್ಟ ಬಂದಾಗ ಅದು ಗೊತ್ತಿರ್ತದೆ, ಆದರೆ ನಿಮಗೆ ಕಷ್ಟ ಬಂದದ್ದು ಗೊತ್ತಾಗಿರುವಾಗ ಆಗಲೇ ಲೇಟ್ ಆಗಿರ್ತದೆ. ದಯವಿಟ್ಟು ನನ್ನ ಒಂದೇ ಒಂದು ಸಂದೇಶ, ಈ ದುಶ್ಚಟಗಳಿಂದ ನೀವು ದೂರವಾಗಿರಿ. ಸ್ವಲ್ಪ ಆನ್ ಅ ಡೈಲಿ ಬೇಸಿಸ್ ಸ್ವಲ್ಪ ವ್ಯಾಯಾಮ, ಎಕ್ಸಸೈಸ್ ಯಾವುದೇ ರೂಪದ್ದಿರ್ಬೋದು, ಅದನ್ನು ನೀವು ನಿಮ್ಮದಾಗಿಸ್ಕೊಳ್ಳಿ. ಆಮೇಲೆ ಬಿ ಮೈಂಡ್ಫುಲ್ ಆಫ್ ವಾಟ್ ಯು ಈಟ್. ನೋ ವರಿ ನೋ ಕರಿ ಅಂತ ಹೇಳ್ತೇವೆ. ತುಂಬ ಕರಿ ಸೇವನೆ ಮಾಡಬೇಡಿ, ತುಂಬ ವರಿ ಮಾಡಬೇಡಿ, ಆರಾಮಾಗಿರಿ. ಖಂಡಿತವಾಗಲೂ ನೀವು ಚೆನ್ನಾಗೇ ಇರ್ತೀರ. ಸರ್, ಇಷ್ಟು ಹೊತ್ತು ನಿಮ್ಮ ತುರ್ತು ಸಂದರ್ಭದಲ್ಲೂ ಕೂಡ ನಮ್ಮ ಯುವ ಜನತೆ, ನಮ್ಮ ಬಾಂಧವರು ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು. ಸುಮ್ಮನೆ ಗೊತ್ತಿಲ್ಲದೆ ಯಾವುದರ ಬಗ್ಗೆ ಕೂಡ ವರಿಯಾಗಿ ಟೆನ್ಷನ್ ಆಗಿ ನನಗೆ ಇನ್ಯಾವುದೋ ಬಂದಿರುವಂಥ ನೋವಿನಿಂದ ಹೃದಯ ರೋಗವೇ ಅಂತ ಭಾವಿಸಿಕೊಂಡು ಅವರು ಟೆನ್ಷನ್ ಆಗಬಾರ್ದು ಅಂತ ಹೇಳುವ ಕಾರಣದಿಂದ, ಹಾಗೆಯೇ ತನ್ನ ಹೃದಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವುದು ಹೇಗೆ, ಇದರ ಮೂಲಕ ಹೇಗೆ ತನ್ನ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಬೋದು ಅನ್ನೋದರ ಬಗ್ಗೆ ವಿಶ್ವ ಹೃದಯ ದಿನದ ಈ ಒಂದು ಸುಂದರವಾದ ಎಪಿಸೋಡ್ನಲ್ಲಿ ನಮಗೆಲ್ಲ ಕೂಡ ತಿಳಿಸಿದಿರಿ ಸರ್. ನಿಮಗೂ ವಿಶ್ವ ಹೃದಯ ದಿನದ ಶುಭಾಶಯಗಳು. ಹಾಗೆಯೇ ದೇವರ ಆಶೀರ್ವಾದ ಸದಾಕಾಲ ನಿಮಗೂ ಇರಲಿ ಸರ್. ಸರ್, ಇವಾಗ ಹೃದಯವನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳುವ ಕಾರಣದಿಂದ ಸಾಕಷ್ಟು ನಾವು ದೇಹವನ್ನು ದಂಡಿಸಿಕೊಂಡ್ರೆ ಒಳ್ಳೆಯದು ಅನ್ನುವಂಥದ್ದು ಬಂತು. ನನಗೆ ಬಹಳ ಖುಷಿಯಾಗಿರೋದು, 1-2 ವರ್ಷಗಳಿಂದ ನಾವು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. AJ ಹಾಸ್ಪಿಟಲ್ ಮುಖಾಂತರವಾಗಿ ಕುಡ್ಲ ರನ್ ಅಂತ. ಈ ಅಕ್ಟೋಬರ್ 5ನೇ ತಾರೀಕಿಗೆ ಕೂಡ ಈ AJ ಹಾಸ್ಪಿಟಲ್ನ ಮುಖಾಂತರವಾಗಿ ಈ ಒಂದು ಕುಡ್ಲ ರನ್ ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮ ಯುವ ಜನತೆಯ ಮೇಲೆ ಎಷ್ಟು ಪ್ರಭಾವವನ್ನು ಬೀರ್ತದೆ, ಹಾಗೆಯೇ ನಾವು ಇದರಲ್ಲಿ ಯುವ ಜನತೆ ಎಷ್ಟು ಅಳವಡಿಸಿಕೊಂಡ್ರೆ ಒಳ್ಳೆಯದು ಅಂತ. ಹೌದು. ಈಗ ಒಂದು ಈ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟೆಲ್ಲ ಒಂದು ಪ್ರಯತ್ನವನ್ನು ಮಾಡ್ತಿದೆ ಅನ್ನೋವಾಗ ನಮ್ಮ ಸಂಸ್ಥೆಯು ಕೂಡ ಅದರಲ್ಲಿ ಒಂದು ಪಾರ್ಟ್ ಆಫ್ ಇಟ್ ಅಂತ ಒಂದು ಗುರುತಿಸ್ಕೊಳ್ಳೋ ಒಂದು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಈ ಕುಡ್ಲ ರನ್ ಅನ್ನೋ ಒಂದು ಐಡಿಯಾ ಉದ್ಭವ ಆಯಿತು. 2 ವರ್ಷಗಳ ಹಿಂದೆ ಇದನ್ನು ಹಮ್ಮಿಕೊಂಡಿದ್ವಿ. ಸಾಕಷ್ಟು ಯಶಸ್ಸನ್ನು ಕೂಡ ಕಂಡುಕೊಂಡ್ವಿ. ಈ ವರ್ಷ ಕೂಡ ಅಕ್ಟೋಬರ್ 5 ಭಾನುವಾರ ನಾವು ಇದನ್ನು ಕುಡ್ಲ ರನ್ 2 ಅನ್ನು ಆಯೋಜಿಸಿಕೊಂಡಿದ್ದೇವೆ. ಸೊ ಇದರಲ್ಲಿ ಕೂಡ ನಾವು ನಮ್ಮ ಕುಡ್ಲದ ಜನತೆಗೆ ಇಷ್ಟೇ ಹೇಳ ಬಯಸ್ತೇವೆ,
ಇದು ಒಂದು ಆನ್ ಅ ಡೈಲಿ ಬೇಸಿಸ್ ವ್ಯಾಯಾಮ ಅನ್ನೋದರ ಮಹತ್ವ ಏನಿದೆ ಅನ್ನೋದರ ಒಂದು ಸ್ಪಷ್ಟ ಅರಿವನ್ನು ನಿಮ್ಮಲ್ಲಿ ಮೂಡಿಸಲಿಕ್ಕೆ ನಾವು ಮಾಡ್ತಿರುವಂಥ ಒಂದು ಪ್ರಯತ್ನ ಅಂತ. ಇದರ ಸದುಪಯೋಗ ಮಂಗಳೂರಿನ ಜನತೆ ಎಲ್ಲರೂ ಪಡ್ಕೋಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕು ಕೂಡ ಅಂತ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತೇನೆ. ಓಕೆ, ಆರೋಗ್ಯದ ದೃಷ್ಟಿಯಿಂದ ಕುಡ್ಲ ರನ್ ಕೂಡ ಒಂದು ಒಳ್ಳೆಯ ಪ್ರಭಾವವನ್ನು ಬೀರ್ತದೆ ಅಂತ. ಸೊ ಅಕ್ಟೋಬರ್ 5ಕ್ಕೆ ಎಲ್ಲರೂ ಜಾಯ್ನ್ ಆಗಿ ಕುಡ್ಲ ರನ್ 2 ಅನ್ನು ಯಶಸ್ವಿಗೊಳಿಸೋದು ಕೇಳೋದಲ್ಲ ಸರ್? ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆಯೇ ಕುಡ್ಲ ರನ್ನಲ್ಲಿ ನಾವುಗಳು ಕೂಡ ಭಾಗವಹಿಸ್ಕೊಳ್ಬೇಕು ಅಂತ ಹೇಳುವ ಆಸೆ ನಮ್ಮ ಮೈಂಡಲ್ಲಿದೆ. ನಾನು ಹೇಗೆ ಭಾಗವಹಿಸ್ಕೊಳ್ಬೇಕು ಅಂತ ಹೇಳುವ ಆಲೋಚನೆ ನಿಮ್ಮಲ್ಲಿದ್ದರೆ ಉತ್ತರ ಬಹಳ ಸುಲಭ ಇದೆ. ಇದೇ ಒಂದು ಕಾರ್ಯಕ್ರಮದಲ್ಲಿ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇವೆ. ಸೊ ಈ ಲಿಂಕಿಗೆ ಹೋಗಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಕುಡ್ಲ ರನ್ನಲ್ಲಿ ನೀವುಗಳು ಕೂಡ ಪಾಲ್ಗೊಳ್ಳಿ.